ಆಮೇನ್ ಆಮೇನ್. ಒಂದು ನಿಮಿಷ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ಮಹೋನ್ನತನಾಗಿರುವ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ವಾಕ್ಯದ ಮುಖಾಂತರ ನೀನು ಮಾತನಾಡು ಸ್ವಾಮಿ. ಬಂದವರಿಗೆ ಬೇಕಾದ ಆತ್ಮೀಕ ಆಹಾರವನ್ನ ಮನ್ನವನ್ನ ಒದಗಿಸಿಕೊಡು ಕರ್ತನೆ. ಮಾತನಾಡುವ ಆತನು ನೀನು ಸ್ವಾಮಿ. ಅಪ್ಪ ಸ್ತೋತ್ರ. ಕೇಳುವಂತ ಪ್ರತಿಯೊಂದು ಆತ್ಮೀಕ ಕಿವಿಗಳು ಹೃದಯಗಳು ತೆರೆಯಲ್ಪಟ್ಟದ್ದಾಗಿ ಸ್ತೋತ್ರ ಆ ಬೀಜಗಳು ಹೋಗಿ ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟಾಗಿ ಫಲ ಕೊಡುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಈ ಸ್ತೋತ್ರ ವಾಕ್ಯಗಳನ್ನು ಕದಿಯುವಂತ ದುರಾತ್ಮನ ಕ್ರಿಯೆಗಳು ಸೈತಾನ ಕಾರ್ಯಗಳು ಬಂಧಿಸಲ್ಪಟ್ಟು ಇಲ್ಲದೆ ಹೋಗಲಿ. ಕರೆಗಳಿಗೆಲ್ಲ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿದಂತ ಕೀರ್ತನೆಯಲ್ಲಿ 75ನೇ ಅಧ್ಯಾಯ 2ನೇ ವಾಕ್ಯವಿಗೆ ಹೇಳ್ತದೆ, ದೇವರು ನುಡಿದದ್ದು ಏನನ್ನ? ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ನಿನಗೆ ತೀರ್ಪು ಕೊಡುವೆನು. ಹಲ್ಲೆಲೂಯಾ. ಸಮಯ ಬಂದಾಗ, ಸರಿಯಾದ ಸಮಯ ಬಂದಾಗ ದೇವರು ನ್ಯಾಯವಾದ ತೀರ್ಪನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಾವಿವತ್ತು ಯಾವ ಸಮಸ್ಯೆಯಲ್ಲಿ ನಾವು ಹೋರಾಡ್ತಾ ಇದ್ದರು, ಯಾರು ನಮಗೆ ಮೋಸ ಮಾಡಿದರು, ಯಾವ ಪರಿಸ್ಥಿತಿಯಲ್ಲಿ ನಾವು ಯಾರಿಂದ ತಳ್ಳಲ್ಪಟ್ಟಿದ್ದರು, ದೇವರ ವಾಕ್ಯ ಹೇಳ್ತದೆ ಸಮಯ ಬರ್ತಾ ಇದೆ, ಸಮಯ ಬರ್ತಾ ಇದೆ, ಸಮಯ ಬರ್ತಾ ಇದೆ. ತಕ್ಕ ಕಾಲದಲ್ಲಿ ನಾನು ಉತ್ತರವನ್ನ ತೀರ್ಪನ್ನ ಕೊಡ್ತೇನೆ, ಭಯಪಡಬೇಡ. ಹಲ್ಲೆಲೂಯಾ. ತಕ್ಕ ಕಾಲ ಬಂದಾಗ ದೇವರು ಸರಿಯಾದ ತೀರ್ಪನ್ನು ಕೊಡ್ತಾರೆ. ಮನುಷ್ಯರ ಹಾಗೆ ಅವಸರ ಪಡುವವನಲ್ಲ, ಮನುಷ್ಯರ ಹಾಗೆ ಮಾತನ್ನ ಬದಲಾಯಿಸುವವನಲ್ಲ. ಹಲ್ಲೆಲೂಯಾ. ನಮಗೇನು ನಮ್ಮ ಅವಸರಕ್ಕೆ ಎಲ್ಲ ನಡೆದು ಬಿಡಬೇಕು, ನಮ್ಮ ಅವಸರಕ್ಕೆ ಎಲ್ಲ ಆಗಿ ಬಿಡಬೇಕು, ನಮ್ಮ ಅವಸರಕ್ಕೆ ಅದಾಗಬೇಕು ಇದಾಗಬೇಕು ನಾವು ಯೋಚನೆ ಮಾಡಿಕೊಳ್ಳಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ ಕ್ಲುಪ್ತ ಕಾಲದಲ್ಲಿ ನಾನೇ ನೀತಿಯಿಂದ, ನಾನೇ ನಿನ್ನ ಮುಂದೆ ನಿಂತು, ನಾನೇ ನಿಮ್ಮ ಮಧ್ಯದಲ್ಲಿ ನಿಂತು, ನಾನೇ ನಿನ್ನ ವಿರೋಧಿಗಳ ಮಧ್ಯದಲ್ಲಿ ನಿಂತು ನೀತಿಯನ್ನ ಏನ್ ಮಾಡ್ತಾರೆ? ಸರಿಯಾದ ನೀತಿಯಿಂದ ತೀರ್ಪು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಭಯಪಡಬೇಡ್ರಿ, ದೇವರು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. 4:5ನೇ ವಾಕ್ಯ ಹೇಳ್ತದೆ, ಎಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ, ದುಷ್ಟರೇ ನಿಮ್ಮ ಕೊಂಬುಗಳನ್ನ ಮೇಲೆತ್ತಬೇಡಿರಿ, ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಕರ್ತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. ಮತ್ತೊಬ್ಬರು 1ನೇ ಪೇತ್ರ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬೇಗ ನಾವು ತಿರುಗಿಸಿಕೊಳ್ಳೋಣ. ಆದಷ್ಟು ಬೇಗ ನಾವು ಮುಗಿಸಿಕೊಳ್ಳೋಣ. ಮೊದಲದಾಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. கர்த்தருக்கு முன்பாக தாழ்மைப்படுங்கள், அப்பொழுது அவர் உங்களை உயர்த்துவார். ಆಮೆನ್. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಆಮೆನ್. 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ ಪಕ್ಕದಲ್ಲೇ. ಹೀಗಿರುವುದರಿಂದ ದೇವರ ಒಂದು ಕೆಲಸ ಮಾಡೋಣ. ಹಲ್ಲೆಲೂಯಾ. ಎಲ್ಲರೂ ಓದೋಣ, ತೆಗೆದುಕೊಂಡ್ರ 1ನೇ ಪೇತ್ರ 5ನೇ ಅಧ್ಯಾಯ ಎಷ್ಟನೇ ವಾಕ್ಯ? 5:6 ಓದನ್ರ ಎಲ್ಲರೂ ತೆಗೆದುಕೊಂಡ್ರ? ರೈಟ್, ಸ್ಟಾರ್ಟ್ ಮಾಡ್ರಿ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಈ ದಿನದ ನನ್ನ ವಾಕ್ಯದ ಹೆಡ್ ನೋಟ್ ಅಂತ ಏನು ಹೇಳ್ತಾರೆ? ತಲೆ ಬರಹ ಏನು? ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವುದಾದ್ರೆ ದೇವರು ನಿನ್ನನ್ನು ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, 1ನೇ ಪೇತ್ರ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೋ, ಆಗ ಆತನು ತಕ್ಕ ಕಾಲದಲ್ಲಿ ನಿನ್ನನ್ನ ಮೇಲಕ್ಕೆ ತರುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಹಸ್ತದ ಕೆಳಗಿರುವವರಾಗಿರಬೇಕು. ದೇವರ ಬಲವುಳ್ಳ ತ್ರಾಣವುಳ್ಳ ಹಸ್ತದ ಕೆಳಗೆ ನಾವು ಎಲ್ಲಿವರೆಗೂ ನಾವು ಇರ್ತೇವೋ ದೇವರು ನಮ್ಮನ್ನು ಮೇಲಕ್ಕೆ ತರುವಾತನಾಗಿದ್ದಾನೆ. ಇದೀರಾ? ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವವನಾಗಿದ್ದಾನೆ. ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಬೇಕು ಎಂದು ದೇವರ ವಾಕ್ಯವು ಇವತ್ತು ನಮಗೆ ಪ್ರಬೋಧಿಸುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ, ಆತನ ಕರಗಳ ಕೆಳಗೆ ಆತನ ಮಾತುಗಳಿಗೆ ನಾವು ವಿಧೇಯರಾಗಿ ನಡೆಯುವಾಗ,
ಆತನು ಹೇಳುವಂತ ಕಾರ್ಯಗಳನ್ನು ನಾವು ಮಾಡುವಾಗ, ಆತನು ನಮ್ಮಲ್ಲಿ ಬಯಸುವಂತ ಕಾರ್ಯಗಳನ್ನು ನಾವು ಮಾಡುವಾಗ ದೇವರು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಯೋಸೇಫನು ತನ್ನ 17ನೇ ವರ್ಷದಲ್ಲಿ ಒಂದು ಕನಸನ್ನ ಕಾಣ್ತಾನೆ. ಏನು ಕನಸು? ಅವನ ಮುಂದೆ ಅವನ ಅಣ್ಣ ತಮ್ಮಂದಿರು, ಅವನ ತಂದೆ ತಾಯಿ ಎಲ್ಲ ಏನ್ ಮಾಡ್ತಾರೆ? ಸಾಷ್ಟಾಂಗವಾಗಿ ನಮಸ್ಕರಿಸುವಂತಹ ಏನು ಕನಸನ್ನ ಕಾಣ್ತಾನೆ. ಹಲ್ಲೆಲೂಯಾ. ಕನಸನ್ನ ಕಂಡ ಮೇಲೆ ತನ್ನ ಸಹೋದರಿಗೆ, ತಂದೆ ತಾಯಿಗೆಲ್ಲ ಹೇಳಿದಾಗ ಅವರೆಲ್ಲ ಬಹಳ ಕೋಪ ಮಾಡಿಕೊಂಡು, ನೀನೇನ್ ದೊಡ್ಡವನ, ನೀನ್ ಅಂತವನ, ನೀನ್ ಇಂಥವನ, ನೀನ್ ನಮಗಿಂತ ದೊಡ್ಡವನಾಗ್ಬಿಡ್ತೀಯ, ಹಲ್ಲೆಲೂಯಾ, ನೀನ್ ಹಂಗೆ ಹಿಂಗೆ ಅಂತ ಹೇಳಿ ಅವನನ್ನ ಅಣ್ಣ ತಮ್ಮಂದ್ರೆ ಏನ್ ಮಾಡ್ತಾರೆ? ಸಿಟ್ಟಿನಿಂದ, ಕೋಪದಿಂದ ಅವನನ್ನ ಎಲ್ಲಿಗೆ? ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ. ಹಲ್ಲೆಲೂಯಾ. 17ನೇ ವರ್ಷದಲ್ಲಿ ಅವನು ಕಂಡಂತ ಕನಸಿನ ಮುಖಾಂತರವಾಗಿ ಅವನಿಗೆ ಬಂದಂತ ವೇದನೆ ಏನ್ ಮಾಡ್ಬಿಟ್ರು? OLX ಅಲ್ಲಿ ಹಾಕಿ ಮಾರಿಬಿಟ್ರು. ಅವಾಗಲೇ OLX ಇತ್ತು, ಹೆಸರು ಬೇರೆ ಇತ್ತು. ಹೌದ್ರಾ? ಹಲ್ಲೆಲೂಯಾ. ನೀವು ಓದ್ ನೋಡ್ರಿ, ಖರೀದಿ ಮಾಡುವವರು ಅವಾಗ್ಲೂ ಇದ್ರು, ಇವಾಗ್ಲೂ ಇದ್ದಾರೆ. ಏನ್ ಮಾಡಿದ್ರು? ಒಂದು ದೊಡ್ಡ ಗುಂಡಿಯಲ್ಲಿ ಹಾಕಿ ತೆಗೆದುಕೊಳ್ಳುವವರು ಬಂದಾಗ ಅವನ ಮೇಲೆತ್ತಿ ಮಾರಿಬಿಟ್ರು. ಇವನು ಹೋದ. ಹಲ್ಲೆಲೂಯಾ. ಪೋಟಿಫರನ ಕೆಳಗೆ ಕೆಲಸ ಮಾಡ್ತಾ ಮಾಡ್ತಾ ದೇವರಲ್ಲಿ ನಂಬಿಗಸ್ತನಾಗಿದ್ದ ಕಾರಣ, ಹಲ್ಲೆಲೂಯಾ, ದೇವರವನು ಮಾಡಿದ ಎಲ್ಲಾ ಕೆಲಸವನ್ನ ಏನ್ ಮಾಡಿದ್ರು? ಆಶೀರ್ವಾದವನ್ನ ಮಾಡಿದ್ರು. ಹಲ್ಲೆಲೂಯಾ. ಆಮೇಲೆ ಪೋಟಿಫರನ ಹೆಂಡತಿ ಅವನಿಗೆ ತಪ್ಪಾಗಿ ನೋಟವನ್ನು ನೋಡಿದ ಕಾರಣ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಅದನ್ನ ಬಿಟ್ಟು ಓಡಿ ಹೋದನು. ಇದರ ಕೋಪದಿಂದ ಅವನ ಹೆಂಡತಿ ಏನ್ ಮಾಡಿದ್ರು? ಪೋಟಿಫರನಿಗೆ ಹೇಳಿ ಅವನಿಗೆ ಜೈಲಿಗೆ ಹಾಕಿಸಿದ್ರು. ಹಲ್ಲೆಲೂಯಾ. ಜೈಲಿಗೆ ಹಾಕಿದ ಮೇಲೆ ಅಲ್ಲಿ ಸ್ವಲ್ಪ ದಿನ ವೇದನೆಯಲ್ಲಿ, ಕಷ್ಟದಲ್ಲಿ ಕಳೆದ ಮೇಲೆ, ಆಮೇಲೆ ಒಂದು ದಿನದಲ್ಲಿ ಯೋಸೇಫನು ರಾಜನ ಮುಂದೆ ಬಂದು ನಿಲ್ತಾನೆ. ಹಲ್ಲೆಲೂಯಾ. ಇದು ಕಳೆಯುವುದಕ್ಕೆ ಎಷ್ಟು ವರ್ಷ ಆಗ್ತದೆ? 10 ವರ್ಷಗಳು ಕಳೆದು ಹೋಗ್ತದೆ. ಅವನು 17ನೇ ವರ್ಷದಲ್ಲಿ ಕಂಡಂತಹ ಕನಸು ಅವನ 27ನೇ ವಯಸ್ಸಿನಲ್ಲಿ ರಾಜನ ಮುಂದೆ ಬಂದು ನಿಂತಾಗ, ರಾಜನ ಕನಸುಗಳಿಗೆ ಅವನು ಸರಿಯಾದ ಉತ್ತರವನ್ನ ದೇವರ ಮುಖಾಂತರ ಹೇಳಿದಾಗ ಅವನನ್ನ ಪ್ರಧಾನಮಂತ್ರಿಯನ್ನಾಗಿ, ಅವನನ್ನ ಅಧಿಕಾರವನ್ನು ಕೊಟ್ಟು ರಾಜನಿಗೆ ಕೆಳಗಿನ ಸ್ಥಾನ, ಅಂದರೆ ರಾಜನ ಆಸ್ಥಾನವನ್ನು ಬಿಟ್ಟು ಬೇರೆ ಎಲ್ಲ ಅಧಿಕಾರ ಯೋಸೇಫನದೇ. ಹಲ್ಲೆಲೂಯಾ. ಇದ್ದೀರಾ? ಈ ರೀತಿಯಾಗಿ ದೇವರವನ್ನು ಆಶೀರ್ವಾದ ಮಾಡಿ ನಮಗೆಲ್ಲ ಗೊತ್ತಿರುವ ವಿಷಯ ಆಗಿರೋದ್ರಿಂದ ನಾನು ಹಾಗೆ ಮುಂದೆ ವೇಗವಾಗಿ ಹೋಗುತ್ತಾ ಇದ್ದೇನೆ. ಯೋಸೇಫನನ್ನ ದೇವರು ಏನ್ ಮಾಡಿದ್ರು? ಆ ಎಲ್ಲಾ ದೇಶಕ್ಕೆ ಅಧಿಕಾರಿಯನ್ನಾಗಿ ಮಾಡಿದ್ರು. ಹಲ್ಲೆಲೂಯಾ. ಆದ್ರೆ ಅವನು ಕಂಡಂತ ಕನಸು 10 ವರ್ಷದಲ್ಲಿ ಅವನು ಒಡೆಯಲ್ಪಟ್ಟ, ಜಜ್ಜಲ್ಪಟ್ಟ, ಮುರಿಯಲ್ಪಟ್ಟ, ಪಾಪಕ್ಕೆ ಸೆಳೆಯಲ್ಪಟ್ಟ. ಹಲ್ಲೆಲೂಯಾ. ಇದೀರಾ? ದೇವರ ವಾಕ್ಯ ಹೇಳ್ತದೆ, ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆಗಲಾತ ನಿನಗೆ ಮೇಲಕ್ಕೆ ತರ್ತಾನೆ. ಈ ದಿನದಲ್ಲಿ ಏನು ನಮಗೆ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ನಾವು ಯಾಕೆ ಮೇಲೆ ಹೋಗ್ತಾ ಇಲ್ಲ? ಯಾಕೆ ನಾವು ಮಾಡುವಂತ ದುಡಿಮೆಯಲ್ಲಿ ನಮಗೆ ಯಾವುದೇ ಆಶೀರ್ವಾದ ಕಾಣ್ತಾ ಇಲ್ಲ? ಎಲ್ಲರೂ ಆಶ್ವಾಸಲ್ಪಡ್ತಾ ಇದ್ದಾರೆ, ನಾನು ಯಾಕೆ ಹೀಗೆ ಇದ್ದೇನೆ? ಹಲ್ಲೆಲೂಯಾ. ಇದೀರಾ? ದೇಶದಲ್ಲಿ ಕೆಲಸ ಇಲ್ಲದೆ ಹೋಗಬಹುದು, ದೇಶದಲ್ಲಿ ದುಡಿಮೆ ಇಲ್ಲದೆ ಹೋಗಬಹುದು, ಯಾರಿಗೂ ಕೆಲಸ ಇಲ್ಲದೆ ಹೋಗಬಹುದು. ಆದ್ರೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೊಂಡು ನೋಡು, ದೇವರು ನಿನ್ನ ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಬರಗಳು ಬಂದಾಯ್ತು, 7 ವರ್ಷ ಬರ. ಆ ಬರದಲ್ಲಿ ಅಧಿಕಾರಿಯಾಗಿದ್ದ ಆತನು ಯಾರು? ಯೋಸೇಫನೇ. ನಮ್ಮ ದೇಶದಲ್ಲಿ ಏನೇ ಬರಲಿ, ಯಾವುದೇ ಪರಿಸ್ಥಿತಿ ಬರಲಿ, ರೋಗಗಳು ಬರಲಿ, ಹೋರಾಟಗಳು ಬರಲಿ, ಬರಗಳು ಬರಲಿ, ನೀನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನ ತಗ್ಗಿಸಿಕೊಂಡು ಇರುವಾಗ ದೇವರು ನಿನ್ನನ್ನು ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನ ಮುಖಾಂತರ ನಿನಗಿರುವ ಎಲ್ಲರನ್ನ ಪೋಷಿಸುವ ಹಾಗೆ ದೇವರು ಮಾಡಲು ಶಕ್ತನಾಗಿದ್ದಾನೆ. ಇದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ತುಂಬಾ ಜನ ಎಲ್ಲೋ ಯೋಚನೆ ಇದ್ದೀರಾ, ಎಲ್ಲೋ ಇದ್ದೀರಾ, ಕಾಣ್ತಾ ಇದೆ. ಎಲ್ಲಿದ್ದೀರಾ? ವಾಪಸ್ ಚರ್ಚಿಗೆ ಬರ್ರಿ. ಇದ್ದೀರಾ? ಹಲ್ಲೆಲೂಯಾ. ಏನೋ ಬ್ರದರ್ ಮೈಕ್ ಸಿಕ್ಬಿಟ್ಟಿದೆ ಅಂತ ಕೂಗಾಡ್ತೀಯಾರೆ ಅಂತ ಇದ್ದೀರಾ ಇಲ್ವಾ? ಹಲ್ಲೆಲೂಯಾ. ಯೋಸೇಫನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ 10 ವರ್ಷಗಳ ಕಾಲ ತಗ್ಗಿಸಿಕೊಂಡಿದ್ದ. ಹಲ್ಲೆಲೂಯಾ. 10 ವರ್ಷಗಳ ಕಾಲ ದೇವರು ಅವನಿಗೆ ಕೊಟ್ಟಂತ ಕನಸಿನ ಮುಖಾಂತರ ಅವನು ಮಾರಲ್ಪಟ್ಟ.
ಗುಲಾಮನಾದ. ಹಲ್ಲೆಲೂಯಾ. ಗುಲಾಮತನ ಅಂದ್ರೆ ಅಂತಿಂತ ಗುಲಾಮಗಿರಿ ಅಲ್ಲ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು, ಅವ್ರು ಹೇಳಿದ್ದೆಲ್ಲ ಮಾಡಬೇಕು. ಮಾಡದೆ ಹೋದ್ರೆ ಅವನಿಗೆ ದೊಡ್ಡ ಪನಿಷ್ಮೆಂಟ್, ಊಟ ಕೊಡೋದಿಲ್ಲ, ಏನು ಇಲ್ಲ. ಅವ್ರು ಹೇಳಿದ್ದನ್ನ ಮಾಡಬೇಕು. ಗುಲಾಮಗಿರಿ ಅನ್ನೋದು ಸಾಮಾನ್ಯದ ವಿಷಯ ಇಲ್ಲ. 10 ವರ್ಷಗಳ ಕಾಲ ಯೋಸೇಫನು ಗುಲಾಮಗಿರಿಯಲ್ಲಿ ಇರ್ತಾನೆ, ಒಡೆಯಲ್ಪಡ್ತಾನೆ, ಜಜ್ಜಲ್ಪಡ್ತಾನೆ, ಮುರಿಯಲ್ಪಡ್ತಾನೆ. ಹಲ್ಲೆಲೂಯಾ. ಆದರೆ ದೇವರನ್ನ ಎಂದು ಅವನು ಬಿಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗಿಂದ ಆಚೆ ಬರಲೇ ಇಲ್ಲ. ಇದೀರಾ? ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಮತ್ತೊಂದು ಸರಿ ಓದೋಣ. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾದ ನಾವು ದೀಕ್ಷಾಸ್ಥಾನ ಹೊಂದಿಕೊಂಡು ಆ ಸಭೆಗೆ ಬರುತ್ತಿರುವಂತ ನಾವು ದೇವರ ಹಸ್ತದ ಕೆಳಗೆ ತಗ್ಗಿಸಿಕೊಂಡಿದ್ದೇವ. ಹಲ್ಲೆಲೂಯಾ. ದೇವರು ಬೇಡ ಅನ್ನೋದನ್ನ ಬೇಡ ಅಂತ ಹೇಳಿ ಜೀವಿಸ್ತಾ ಇದ್ದೇವಾ? ಹಲ್ಲೆಲೂಯಾ. ನಮ್ಮನ್ನು ನಾವು ದೇವರ ಸನ್ನಿಧಿಯಲ್ಲಿ, ದೇವರ ಪಾದಗಳಲ್ಲಿ ತಗ್ಗಿಸಿಕೊಂಡಿದ್ದೇವಾ? ನಾವು ಹೇಳ್ತೇವೆ, ಅಪ್ಪ ನಾನು ತಗ್ಗಿಸಿಕೊಳ್ತೇನೆ ಅಂತ. ಅದರ ಕಾರ್ಯ ಮಾಡೋದೆಲ್ಲ ದೇವರ ವಿರೋಧವಾದ ಕಾರ್ಯಗಳೇ. ಮತ್ತಾಯ ಬರೆದ ಸುವಾರ್ಥ ಗ್ರಂಥ 23ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ, ಮತ್ತಾಯ ಬರೆದ ಸುವಾರ್ಥ ಗ್ರಂಥ 23:12. ಆಮೇನ್, ஆமென், ஆமென். தன்னை உயர்த்துகிறவன் தாழ்த்தப்படுவான், தன்னை தாழ்த்துகிறவன் உயர்த்தப்படுவான். ಆಮೆನ್. ವಾಕ್ಯವಿಲ್ಲಿ ಹೇಳ್ತದೆ, ಮತ್ತಾಯ ಬರೆದ ಸುವಾರ್ಥ ಗ್ರಂಥ 23ನೇ ಅಧ್ಯಾಯ 12ನೇ ವಾಕ್ಯ ಹೀಗೆ ಹೇಳ್ತದೆ, ತನ್ನನ್ನ ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ, ಸಹೋದರನೇ ಸಹೋದರಿಯೇ, ನಿನ್ನನ್ನ ನೀನು ತಗ್ಗಿಸಿಕೊಂಡ್ರೆ, ನಿನ್ನನ್ನ ನೀನು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡ್ರೆ, ಮಾಡುವಂತ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ನಿನ್ನನ್ನು ನೀನು ತಗ್ಗಿಸಿಕೊಳ್ಳುವುದಾದ್ರೆ ದೇವರು ನಿನ್ನ ಮೇಲೆ ಹೆಚ್ಚಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಯಲ್ಲಿ ನಾವು ಓದಿದ್ವಿ 75ನೇ ಅಧ್ಯಾಯ 4-5 ವಾಕ್ಯದಲ್ಲಿ ಏನ್ ಹೇಳ್ತದೆ? ಓದ್ರಿ, ಓದ್ರಿ. ಎಮ್ಮೆಗಾರರೇ ಕೊಚ್ಚಿಕೊಳ್ಳಬೇಡಿರಿ, ದುಷ್ಟರೇ ನಿನ್ನ ಕೊಂಬುಗಳನ್ನ ಮೇಲೆತ್ತಬೇಡ್ರಿ. ಸಾಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಏನಂತ? ಎಮ್ಮೆಗಾರರೇ ಏನ್ ಮಾಡ್ಬೇಡ್ರಿ, ಕೊಚ್ಚಿಕೊಳ್ಳಬೇಡ್ರಿ. ಇವತ್ತು ನಾವು ಯಾವ ವಿಷಯದಲ್ಲಿ ನಮ್ಮನ್ನ ಕೊಚ್ಚಿಕೊಳ್ತಾ ಇದ್ದೇವೆ? ಹಲ್ಲೆಲೂಯಾ. ನಮಗೆ ಒಳ್ಳೆ ಕೆಲಸ ಇದೆ ಅಂತನಾ? ನಮಗೆ ಮಕ್ಕಳಿದ್ದಾರೆ ಅಂತನಾ? ಹಲ್ಲೆಲೂಯಾ. ಒಳ್ಳೆ ದುಡಿಮೆ ಇದೆ ಎಂದು ನಾವು ಕೊಚ್ಚಿಕೊಳ್ತಾ ಇದ್ದೇವಾ? ನಾವು ಆರೋಗ್ಯವಾಗಿದ್ದೇವೆ ಅಂತ ಕೊಚ್ಚಿಕೊಳ್ತಾ ಇದ್ದೇವಾ? ನಮ್ಮಲ್ಲಿ ಐಶ್ವರ್ಯ ಆಶೀರ್ವಾದಗಳು, ಹಾಗೆ ಮನೆಯಲ್ಲಿ ನಾವು ಆರಾಮಾಗಿದ್ದೇವೆ, ಯಾವ ತೊಂದರೆ ಇಲ್ಲ ಅಂತ ಕೊಚ್ಚಿಕೊಳ್ತಾ ಇದ್ದೇವಾ? ದೇವರ ವಾಕ್ಯ ಹೇಳ್ತದೆ, ನಿನ್ನ ಕೊಂಬನ್ನ ಎತ್ತಬೇಡ್ರಿ. ವಾಕ್ಯವು ಕಡೆಯ ವಾಕ್ಯ 75ನೇ ಅಧ್ಯಾಯ ಕಡೆಯ ವಾಕ್ಯ 10ನೇ ವಾಕ್ಯ ಅಂದ್ಕೊಳ್ತೇನೆ. ಹೋದ್ರಿ, ದುಷ್ಟರ ಕೊಂಬುಗಳೆಲ್ಲ ಮುರಿದು ಬಿಡುವೆನು, ಭಕ್ತರ ಕೊಂಬುಗಳು ಎತ್ತಲ್ಪಡುವು. ಹಲ್ಲೆಲೂಯಾ. ಪಡಿಮಾ. துன்மார்க்கருடைய கொம்புகளை எல்லாம் வெட்டி போடுவேன், நீதிமானுடைய கொம்புகளோ உயர்த்தப்படும். நீதிமானுடைய ಕೊಂಬುಗಳು உயர்த்தப்படும். ನಪಡು உயர்த்தப்படும். ಉಯರ್ತಪಡು. ಹಾಲೆಲೂಯಾ, ಹಾಲೆಲೂಯಾ. ಕಾಯುತ್ತಿರುವೆ. ಸ್ತೋತ್ರ, ಸ್ತೋತ್ರ. ಹಾಗೆ ಒಂದು ರಾಗವನ್ನು ಹಾಡಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರ. ಅಪ್ಪ, ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ
ಎಲ್ಲ ಇಲ್ಲಿ ಗಮನಿಸ್ರಿ, ಅದಿರ್ಲಿ ಗಮನಿಸ್ರಿ. ನೋಡ್ರಿ, ಯೋಸೇಫನು ತನ್ನ 10 ವರ್ಷಗಳ ಕಾಲದಲ್ಲಿ ಕಾಯುತ್ತಾ ಇದ್ದಾನೆ. ಅಪ್ಪ, ನೀನ್ ನನಗೆ ತೋರಿಸಿದಂತ ದರ್ಶನ, ನೀನ್ ನನಗೆ ತೋರಿಸಿದಂತ ಕನಸಿನ ಹಲ್ಲೆಲೂಯಾ ಆ ಆಶೀರ್ವಾದಕ್ಕಾಗಿ ಏನ್ ಮಾಡ್ತಾ ಇದ್ದೇನೆ? ಕಾಯುತ್ತಾ ಇದ್ದೇನೆ. ಹಲ್ಲೆಲೂಯಾ. ನೀವು ಕಾಯ್ತಾ ಇದ್ದೀರಾ? ದೇವರ ಆಶೀರ್ವಾದಕ್ಕಾಗಿ ಕಾಯ್ತಾ ಕೂತಿದ್ದೀರಾ? ದೇವರ ಬಿಡುಗಡೆಗಾಗಿ ಕಾಯುತ್ತಾ ಇದ್ದೀರಾ? ವಾಕ್ಯ ಹೇಳ್ತದೆ, ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ. ಯೋಸೇಫನ್ನು ತಗ್ಗಿಸಿಕೊಂಡು ಕಾಯ್ತಾ ಇದ್ದ. ಹಲ್ಲೆಲೂಯಾ. ಆಶೀರ್ವಾದವನ್ನು ಹೊಂದಿಕೊಳ್ಳುವ ತನಕ ಕಾಯ್ತಾ ಇದ್ದಾನೆ. ಆ ಕನಸಿನ ಏನು ಆಶೀರ್ವಾದವನ್ನು ಹೊಂದುವ ತನಕ ಏನ್ ಮಾಡ್ತಾ ಇದ್ದಾನೆ? ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಯೋಸೇಫನು? ಇಸ್ ವೈಟಿಂಗ್. ಅವ್ನು ಕಾಯ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತಾರೆ, ಕ್ಲುಪ್ತ ಕಾಲದಲ್ಲಿ ನಾನೇ ಏನ್ ಮಾಡ್ತೇನೆ? ನೀತಿಯಿಂದ ನ್ಯಾಯ ತೀರಿಸ್ತೇನೆ. ಹಲ್ಲೆಲೂಯಾ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಇದ್ರು ಸರಿ, ಕಾಯ್ತಾ ಇದೀಯಾ? ಕಾಯ್ತಾ ಇದೀಯಾ? ಕಾಯ್ತಾ ಇದೀಯಾ? ನಿನ್ನನ್ನು ತಗ್ಗಿಸಿಕೊಳ್ತಾ ಇದೀಯಾ? ಎಲ್ಲಾ ವಿಷಯದಲ್ಲಿ ನಿನ್ನ ತಗ್ಗಿಸಿಕೊಂಡು ಬದುಕ್ತಾ ಇದೀಯಾ? ದೇವರು ನಿನ್ನನ್ನು ಹೆಚ್ಚಿಸಲು ಬರುತ್ತಾ ಇದ್ದಾನೆ. ಹಲ್ಲೆಲೂಯಾ. ಮಾಡುವಂತ ಕೆಲಸದಲ್ಲಿ, ಅಲ್ಲಿರುವಂತ ಅಟ್ಮಾಸ್ಫಿಯರ್ ಅಲ್ಲಿ, ನಿನ್ನ ವಿರೋಧವಾಗಿ ಅನೇಕ ಜನರು ಮಾತನಾಡ್ತಾ ಇದ್ದಾರೆ, ತಪ್ಪಾಗಿ ಹೇಳ್ತಾ ಇದ್ದಾರೆ, ತಪ್ಪಾಗಿ ಇದು ಮಾಡ್ತಾ ಇದ್ದಾರೆ, ಚುಚ್ಚಿ ಮಾತನಾಡ್ತಾ ಇದ್ದಾರೆ. ನಿನ್ನನ್ನು ಕೆಲಸ ಬಿಟ್ಟು ಹೊರಡಿಸಬೇಕಂತ ಎಷ್ಟೋ ಜನ ಪ್ರಯತ್ನ ಪಡ್ತಿರಬಹುದು. ದೇವರ ವಾಕ್ಯ ಹೇಳ್ತದೆ, ತಕ್ಕ ಕಾಲದಲ್ಲಿ ನಾನು ನೀತಿಯಿಂದ ನ್ಯಾಯ ತೀರ್ಪು ಕೊಡ್ತೇನೆ. ಹಲ್ಲೆಲೂಯಾ. ಆದ್ದರಿಂದ ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನೇನು ಮಾಡಬೇಕು? ತಗ್ಗಿಸಿಕೊಳ್ಳಬೇಕು. ಅವರು ನಮ್ಮ ವಿರೋಧವಾಗಿ ಮಾತನಾಡಿದ್ರೆ ನಾವು ಮಾತನಾಡಬಾರದು. ನಾವು ಕರ್ತನಿಗೋಸ್ಕರ ಕಾಯುತ್ತಾ ಇರಬೇಕು. ಹಲ್ಲೆಲೂಯಾ. ಯೋಸೇಫನ ವಿರೋಧವಾಗಿ ಪೋಟಿಫರನ ಹೆಂಡತಿ ಏನೇನೋ ಮಾತಾಡಲು, ಆದ್ರೆ ಅವನು ಒಂದೇ ಒಂದು ಮಾತು ಮಾತನಾಡಲಿಲ್ಲ. ಹಲ್ಲೆಲೂಯಾ. ಮೋಸ್ಟ್ಲಿ ಪೋಟಿಫರನಿಗೆ ಅಯ್ಯ ನಾನು ಮಾಡಿಲ್ಲ ಅಂತ ಹೇಳಿದ್ರು ಪೋಟಿಫರನ ಕೇಳ್ತಾ ಇದ್ನ ಏನೋ ಗೊತ್ತಿಲ್ಲ. ಯಾಕಂದ್ರೆ ಪೋಟಿಫರನಿಗೆ ಇದ್ದಂತ ಎಲ್ಲಾ ಆಶೀರ್ವಾದಕ್ಕೆ ಕಾರಣ ಯೋಸೇಫ್ ಅಂತ ಪೋಟಿಫರನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ನೀನು ಮಾಡುವ ಕೆಲಸದಿಂದ, ಕಾರ್ಯದಿಂದ, ನಿನಗಿರುವ ಕಂಪನಿ, ನೀನು ಮಾಡುವಂತ ಕೆಲಸದವರೆಲ್ಲ ಚೆನ್ನಾಗಿರಬಹುದು, ಆದರೂ ನಿನ್ನನ್ನು ಅಲ್ಲಿಂದ ತಟ್ಟಿ ಬಿಡಬೇಕು, ತಳ್ಳಿ ಬಿಡಬೇಕು. ಹಲ್ಲೆಲೂಯಾ. ನಿನಗೆ ಬರುವಂತ ಆಶೀರ್ವಾದಗಳು ಬರಬಾರದು ಅಂತ ಅನೇಕ ಜನರು ಪ್ರಯತ್ನ ಪಡ್ತಾ ಇರಬಹುದು. ದೇವರ ವಾಕ್ಯ ಹೇಳ್ತದೆ, ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಇರು, ನಾನು ನ್ಯಾಯವಾಗಿ ತೀರ್ಪು ಕೊಡಲು ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ಇದೀರಾ? ಮತ್ತಾಯದಲ್ಲಿ ಏನೋದ್ವಿ? ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ. ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ. ಸಿಕ್ತರ ದಾನಿಯೇಲ? ಸಿಕ್ತರ ದಾನಿಯೇಲ? ಎಜಿಕೇಲ್ನಾದ್ಮೇಲೆ ದಾನಿಯೇಲ್ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ. 4ನೇ ಅಧ್ಯಾಯ 28-29 ವಾಕ್ಯವನ್ನು ಓದಿಕೊಳ್ಳುವ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ஆமென். படிமா. இதெல்லாம் ராஜாவாகிய நேபுகாத்நேசரின் மேல் வந்தது. 12 மாதம் சென்ற பின்பு ராஜா பாபிலோன் ராஜ்யத்தின் அரண்மனை மேல் உலாவிக் கொண்டிருக்கும் போது, இது என் வல்லமையின் பராக்கிரமத்தினால் என் மகிமை பராததுக்கென்று ராஜ்யத்துக்கு அரண்மனையாக நான் கட்டின மகா பாபிலோன் அல்லவா என்று சொன்னான். ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೆಬೂಕದ್ನೆಚ್ಚರ್ ಎಂಬ ಒಬ್ಬ ರಾಜನಿರ್ತಾನೆ. ಹಲ್ಲೆಲೂಯಾ. ಯಾರು ಹೇಳ್ರಿ? ನೆಬೂಕದ್ನೆಚ್ಚರ್ ಎಂಬ ರಾಜನು. ಅವನ ರಾಜನ ಆಳ್ವಿಕೆಯಲ್ಲಿ ಬಹಳ ಆಶೀರ್ವಾದ, ಆರೋಗ್ಯ, ಸಂತೋಷ, ಸಮಾಧಾನ ಎಲ್ಲ ತುಂಬಿರುತ್ತೆ. ಇದೀರಾ? ಹಲ್ಲೆಲೂಯಾ. ನೆಬೂಕದ್ನೆಚ್ಚರನು ತನ್ನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯದ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ಹಲ್ಲೆಲೂಯಾ.
ನೇಬ್ಗಾತ್ ನೇಚರ್ ಏನು ಮಾಡ್ತಾನೆ, ತನ್ನನ್ನು ಹೆಚ್ಚಿಸಿಕೊಂಡು ಅವನ ಸಾಮ್ರಾಜ್ಯವು ಎಲ್ಲಾ ಕಡೆ ಹರಡಿರುವ ಕಾರಣ, ಅವನ ಬಲವು ಎಲ್ಲಾ ಕಡೆಗಳಲ್ಲಿ ಹರಡಿರುವ ಕಾರಣ, ಅವನ ಶತ್ರುಗಳೆಲ್ಲ ಮುರಿಯಲ್ಪಟ್ಟು ಇಲ್ಲದೆ ಹೋದ ಕಾರಣ ಇವನೇನ್ ಮಾಡ್ತಾನೆ, ತನ್ನನ್ನ ಹೆಚ್ಚಿಸಿಕೊಳ್ತಾನೆ. ಏನಂತ? ಈ ಬಾಬೆಲ್ ನಗರಿಯು ಕಟ್ಟಲ್ಪಟ್ಟದ್ದು, ಈ ಮಹಾಪಟ್ಟಣವಾಗಿದ್ದು ನನ್ನ ಜ್ಞಾನದಿಂದ, ನನ್ನ ಸಾಮರ್ಥ್ಯದಿಂದ, ನನ್ನ ತೀರ್ಮಾನಗಳಿಂದ, ನಾನು ತೆಗೆದುಕೊಂಡಂತ ಒಳ್ಳೆಯ ತೀರ್ಮಾನಗಳಿಂದ ನನ್ನ ಈ ದೇಶವು ಆಶ್ವಸಲ್ಪಟ್ಟಿದೆ ಅಂತ ತನ್ನ ತಾನು ಹೆಚ್ಚಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಳಗಿನ ವಾಕ್ಯ ಹೇಳ್ತದೆ, ಓದಿಕೊಳ್ಳೋಣ. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ, ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ கழியுವುದು ಎಂದು ஆகாசவாணியாயிற்று. ஆமென். இந்த வார்த்தை ராஜாவின் வாயில் இருக்கும் போதே வானத்திலிருந்து ஒரு சத்தம் உண்டாகி, ராஜாவாகிய நேபுகாத்நேசரே, ராஜ்யபாரம் உன்னை விட்டு நீங்கிற்று. மனுஷன் என்று தள்ளப்படுவாய், வெளியில் மிருகங்களோடு சஞ்சரிப்பாய், மாடுகளை போல் புல்லை மேய்வாய். இப்படியே உன்னதமானவர் மனுஷருடைய ராஜ்யத்தில் ஆளுகை செய்து தமக்கு சித்தமாயிருக்கிறவனுக்கு அதை கொடுக்கிறார் என்பதை நீ அறிந்து கொள்ளு மட்டும் 7 காலங்கள் உன்மேல் கடந்து போகும் என்று உனக்கு சொல்லப்படுகிறது என்று ವಿಳಂಬಿನದು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನೇಬ್ಗಾತ್ ನೇಚರ್ ಇದೀರಾ, ಗಮನಿಸಿದ್ದೀರಾ? ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೇಬ್ಗಾತ್ ನೇಚರ್ನು ತನ್ನನ್ನು ಹೆಚ್ಚಿಸಿಕೊಂಡು ಸೊಕ್ಕಿನಿಂದ ಏನು ಕೊಚ್ಚಿಕೊಂಡ ಕಾರಣ ದೇವರ ದೈವೋಕ್ತಿ ಆಗ್ತದೆ. ಏನಂತ? ನೇಬ್ಗಾತ್ ನೇಚರನೇ, ನೀನು ಮನುಷ್ಯರಿಂದ ತಳ್ಳಲ್ಪಟ್ಟು ಪ್ರಾಣಿಗಳೊಟ್ಟಿಗೆ ಹುಲ್ಲನ್ನ ಮೇಯುತ್ತಾ ಪ್ರಾಣಿಗಳ ಸಂಗಡ ಪ್ರಾಣಿಯಾಗಿ ನೀನು ಬದುಕ್ತೀಯ ಅಂತ ದೇವರ ಮಾತು ಬರ್ತದೆ. ಹಲ್ಲೆಲೂಯಾ, ಇದೀರಾ? ಹಲ್ಲೆಲೂಯಾ. ಮನೆಯಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ಅಧ್ಯಾಯವನ್ನು ಓದಿಕೊಳ್ಳ್ರಿ. ನಾವು ಹೇಳುವುದಾದ್ರೆ ಸಮಯ ಆಗಿಬಿಡ್ತದೆ. ನೇಬ್ಗಾತ್ ನೇಚರ್ಗೆ ಒಂದು ಕನಸು ಬರ್ತದೆ. ಹಲ್ಲೆಲೂಯಾ. ಒಂದು ದೊಡ್ಡ ಮರ, ಬಹಳ ದೊಡ್ಡ ಮರ, ಅದರಲ್ಲಿ ಎಳೆಗಳು ಜಾಸ್ತಿ ಇದೆ, ಅದರಲ್ಲಿ ಫಲಗಳು ಎಲ್ಲಾ ಕಡೆಗಳಲ್ಲಿ ಹರಡಿಕೊಂಡಿದೆ. ಹಲ್ಲೆಲೂಯಾ. ಹಕ್ಕಿಗಳು, ಗುಬ್ಬಿಗಳು, ಎಲ್ಲಾ ವಿಧವಾದ ಪಕ್ಷಿಗಳು ಆ ಒಂದು ಮರದ ಮೇಲೆ ಬಂದು ನಿವಾಸವನ್ನ ಮಾಡಿಕೊಂಡಿದೆ. ಹಲ್ಲೆಲೂಯಾ. ಕೆಳಗಡೆ ಪ್ರಾಣಿಗಳೆಲ್ಲ ಬಂದು ಅದರ ನೆರಳಿನಲ್ಲಿ ಮಲಗುತ್ತಾ ಅದರಲ್ಲಿ ಸಿಗುವಂತ ಹಣ್ಣುಗಳನ್ನು ಅದನ್ನ ತಿಂತ ಆರಾಮಾಗಿ ಮಲಗಿಕೊಂಡಿದೆ. ಆದರೆ ಒಬ್ಬ ದೇವದೂತನ್ನು ಇಳಿದು ಬಂದು ಆ ಮರವನ್ನ ಕಡಿಯಿರಿ, ಅದರ ಪ್ರತಿಯೊಂದು ಕೊಂಬೆಗಳನ್ನ ಕಡಿಯಿರಿ, ಅದಕ್ಕಿರುವ ಎಲ್ಲ ಫಲಗಳನ್ನ ತೆಗೆದಾಕ್ರಿ ಅಂತ ಹೇಳಿ ಅದನ್ನ ಮುಕ್ಕಾಲು ಭಾಗ ಅಂದ್ರೆ ಬೇರನ್ನು ಮಾತ್ರ ಬಿಟ್ಟು ಸಂಪೂರ್ಣ ಕಡಿದು ಬಿಡುತ್ತಾನೆ. ಹಲ್ಲೆಲೂಯಾ. ಈ ಕನಸು ನೇಬ್ಗಾತ್ ನೇಚರ್ನಿಗೆ ಬೀಳ್ತದೆ. ಎದ್ದೇಳ್ತಾನೆ, ಏನೇನೋ ಕಳವಳ ಆಗ್ತಾ ಇದೆ, ಸಮಾಧಾನ ಇಲ್ಲ, ಏನೋ ಆಗ್ತಾ ಇದೆಯಲ್ಲ, ಏನೋ ಕನಸು ಬಿತ್ತಲ್ಲ, ಏನ್ ನಡೀತಾ ಇದೆ, ಏನ್ ಸಂಭವಿಸದೆ ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆಗ ದಾನಿಯೇಲನನ್ನು ಕರೆದು ಎಲ್ಲರಿಗೂ ಉತ್ತರ ಕೇಳ್ತಾರೆ. ಅವರ ವಿದ್ವಾಂಸರು, ಅವ್ರ ಜೊತೆಲಿರೋ ಯಾರು ಉತ್ತರ ಹೇಳೋದಿಲ್ಲ. ದಾನಿಯೇಲನ ಕರೆದು ಕಡೆಯದಾಗಿ ಕೇಳ್ತಾರೆ, ದಾನಿಯೇಲನೇ, ಈ ರೀತಿಯಾಗಿ ಕನಸು ಬಂತು, ಇದರ ಉತ್ತರ ಏನು? ನೀನು ಪ್ರಾರ್ಥನೆ ಮಾಡಿ ನನಗೆ ತಿಳಿಸು ಅಂತ ನೇಬ್ಗಾತ್ ನೇಚರ್ನು ಕೇಳಿದಾಗ, ಅಲ್ಲಿ ನೇಬ್ಗಾತ್ ನೇಚರ್ನಿಗೆ ದಾನಿಯೇಲನು ಹೇಳ್ತಾರೆ, 4ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ರಾಜನೇ, ಇದರ ಅರ್ಥವೇನೆಂದರೆ, ಎನ್ನೊಡೆಯನಾದ ಅರಸನಿಗೆ ಉಂಟಾಗಿರುವ ಪರಾತ್ಪರನ ತೀರ್ಪು ಹೀಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಆಕಾಶದ ಇಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜ್ಯನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿಯ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು. ಆಮೆನ್, ಹಲ್ಲೆಲೂಯಾ. 20ನೇ ವಾಕ್ಯದಿಂದ ಓದಮ್ಮ. ಯಾವ ವೃಕ್ಷವು ಬೆಳೆದು ಬಲಗೊಂಡು ಆಕಾಶಕ್ಕೆ ತುದಿಯನ್ನು ಮುಟ್ಟಿಸುತ್ತಾ ಲೋಕದವರೆಲ್ಲರಿಗೂ ಕಾಣಿಸುತ್ತಾ ಅಂದವಾದ ಎಲೆಗಳನ್ನು ಬಹಳ ಹಣ್ಣುಗಳನ್ನು ಬಿಡುತ್ತಾ ಎಲ್ಲಕ್ಕೂ ಆಹಾರವನ್ನು ಒದಗಿಸುತ್ತಾ ತನ್ನ ನೆರಳನ್ನು ಭೂಜಂತುಗಳಿಗೆ ಆಶ್ರಯವಾಗಿಯೂ ತನ್ನ ಕೊಂಬೆಗಳನ್ನು ಆಕಾಶ ಪಕ್ಷಿಗಳಿಗೆ ನೆಲೆಯಾಗಿಯೂ ಮಾಡುತ್ತಾ ಕನಸಿನಲ್ಲಿ ನಿನಗೆ ತೋರಿತೋ ಆ ವೃಕ್ಷವು ನೀನೇ. ರಾಜ, ನೀನು ಬೆಳೆದು ಬಲಗೊಂಡಿದ್ದಿ. ನಿನ್ನ ಮಹಿಮೆಯು ವೃದ್ಧಿಯಾಗಿ ಆಕಾಶಕ್ಕೆ ಮುಟ್ಟಿದೆ. ನಿನ್ನ ಆಳಿಕೆಯು ಲೋಕದ ಕಟ್ಟಕಡೆಗೂ ವ್ಯಾಪಿಸಿದೆ.
ಅನಿಮಿಷನಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ. ಆದರೆ ಬುಡದ ಮೋಟನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟೆಯನ್ನು ಅದಕ್ಕೆ ಬಿಗಿಯಿರಿ. ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ. ಅದಕ್ಕೆ 7 ವರ್ಷ ಕಳೆಯುವ ತನಕ ಕಾಡುಮೃಗಗಳ ಸಹವಾಸದ ಗತಿಯು ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದೆಯಲ್ಲ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ರಾಜನಿಗೆ ಆ ಒಂದು ಕನಸಿನ ಅರ್ಥವನ್ನ ದಾನಿಯಲ್ಲಿ ಹೇಳ್ತಾ ಇದ್ದಾನೆ. ಏನಂತ? ರಾಜನೇ, ಆ ಮರ ಯಾರು? ಆ ಮರ ಯಾರು? ನೀನೇ ಅಂದ್ರೆ ಅವನ ಆಳ್ವಿಕೆ, ಅವನಿಗಿದ್ದಂತ ಸಂಸ್ಥಾನ, ಅವನಿಗಿದ್ದಂತ ರಾಜತ್ವ, ಅವನಿಗಿದ್ದಂತ ಆಳ್ವಿಕೆಯ ಜನರು. ಹಲ್ಲೆಲೂಯಾ. ಆ ಮರ ನೀನೇ. ಆ ಮರ ಈಗ ಏನ್ ಮಾಡಲ್ಪಡ್ತಾ ಇದೆ? ಕಡಿಯಲ್ಪಡ್ತಾ ಇದೆ. ಹಲ್ಲೆಲೂಯಾ. ಕಡಿಯಲ್ಪಡ್ತಾ ಇದೆ. ಅದು ಮಾತ್ರವಲ್ಲದೆ ಆ ಮರ ಏನಾಗ್ತದೆ? ಪ್ರಾಣಿಗಳೊಟ್ಟಿಗೆ ಜೊತೆಯಾಗಿದ್ದು ಇಬ್ಬನಿಯು ಅದನ್ನ ತೋಯಿಸಿ, ದೇವರು ಇಂಥ ಅದ್ಭುತಗಳನ್ನ ಮಾಡಲು ಶಕ್ತನಂತ ನಿನಗೆ ತಿಳಿಯೋಷ್ಟ್ರೊಳಗಾಗಿ ಎಷ್ಟು ವರ್ಷ ಆಗ್ತದೆ? 7 ವರ್ಷ ಕಳೆದು ಹೋಗ್ತದೆ. ಹಲ್ಲೆಲೂಯಾ. ದೇವರು ಹೇಳಿದಂತ ಮಾತು. ಇದನ್ನು ಕೇಳಿದಂತಹ ನೇಬ್ಕಾತ್ ನೇಚರ್ನು ಏನ್ ಮಾಡ್ತಾನೆ? ಹಲ್ಲೆಲೂಯಾ. ಆದ ಕಾರಣ 27ನೇ ವಾಕ್ಯ, ಆದ ಕಾರಣ ಅರಸೆ, ನೀ ನನ್ನ ಬುದ್ಧಿವಾದವು ನಿನಗೆ ಒಪ್ಪಿಯಾಗಲಿ. ನೀನು ಧರ್ಮವನ್ನು ಆಚರಿಸಿ ನಿನ್ನ ಪಾಪಗಳನ್ನು ನಾಶಗೊಳಿಸಿ ಬಡವರಿಗೆ ಕರುಣೆಯನ್ನು ತೋರಿಸಿ ನಿನ್ನ ಅಪರಾಧಗಳನ್ನು ಧ್ವಂಸ ಮಾಡು. ಇದರಿಂದ ನಿನ್ನ ನೆಮ್ಮದಿಯ ಕಾಲವು ಹೆಚ್ಚಾದಿತು ಎಂದರಿಕೆ ಮಾಡಿದನು. ದಾನಿಯೇಲ್ ಹೇಳ್ತಾನೆ, ಅಯ್ಯ ರಾಜನೇ, ನೀನ್ ಮಾಡಿದ ಎಲ್ಲ ತಪ್ಪು ಅಕ್ರಮ ಎಲ್ಲವನ್ನ ಬಿಟ್ಟು ದೇವರ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೋ. ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಏನ್ ಮಾಡು? ನಿನ್ನನ್ನ ತಗ್ಗಿಸಿಕೋ. ಈ ಆಶೀರ್ವಾದ ಎಲ್ಲ ಕೊಟ್ಟವನು ದೇವರು. ನಿನಗೆ ಕೊಟ್ಟಂತ ಎಲ್ಲ ಆಶೀರ್ವಾದವು ದೇವರೇ ಕೊಟ್ಟದ್ದು. ಅದಕ್ಕೆ ನೀನೇನ್ ಮಾಡು? ನನ್ನ ಮಾತನ್ನ ಕೇಳಿ ಏನ್ ಮಾಡು? ನಿನ್ನನ್ನು ನೀನು ತಗ್ಗಿಸಿಕೋ. ಹಲ್ಲೆಲೂಯಾ. ರಾಜನ ಕೇಳ್ದ, ಆಯ್ತು ಹಂಗೆ ಮಾಡೋಣ, ಸರಿ ನೀನು ಹೋಗು ಅಂತೇಳಿ ಮುಂದೆ ವಾಕ್ಯವನ್ನು ಓದಿಕೊಳ್ಳುವಾಗ ಇದೆಲ್ಲ ರಾಜನಾದ ನೇಬ್ಕಾತ್ ನೇಚರನ ಅನುಭವಕ್ಕೆ ಬಂತು 12 ತಿಂಗಳು ಕಳೆದ ನಂತರ. ಎಷ್ಟು ತಿಂಗಳು? 1 ವರ್ಷ ಕಳೆದ ನಂತರ ಇವನೇನ್ ಮಾಡ್ತಾನೆ? ಸೊಕ್ಕೇರಿ ತನ್ನ ಆ ಒಂದು ಆಸ್ಥಾನದ ಮೇಲೆ, ಆ ಒಂದು ಸಿಂಹಾಸನದ ಮೇಲೆ, ಅಂದ್ರೆ ತನಗಿರುವ ನೆಲಮಾಳಿಗೆಯ ಮೇಲೆ ನಿಂತುಕೊಂಡು ತನ್ನನ್ನು ಏನು ಮಾಡಿಕೊಳ್ತಾನೆ? ಹೆಚ್ಚಿಸಿಕೊಳ್ತಾನೆ. ಹಲ್ಲೆಲೂಯಾ. ಇದ್ದೀರಾ? ಅಯ್ಯಯ್ಯೋ, ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. 13ನೇ ವಾಕ್ಯವನ್ನು ನಾವು 33ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲುಗಳು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಅಕ್ಕಿಗಳ ಉಗುರಿನ ಹಾಗೂ ಬೆಳೆದವು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಈಗ ನೇಬ್ಕಾತ್ ನೇಚರ್ ಮೇಲೆ ನಡೆದಾಡ್ತಾ ಇದ್ದಾಗ ಒಂದು ಶಬ್ದ ಬರ್ತದೆ. ಏನಂತ? ನೀನು ಮನುಷ್ಯರಿಂದ ತಳ್ಳಲ್ಪಡ್ತೀಯ ಅಂತ ಶಬ್ದ ಬಂದಾಗ ತಕ್ಷಣವೇ, ಹಲ್ಲೆಲೂಯಾ, ಆ ಮಾಡಿಯ ಮೇಲಿದ್ದಾಗಲೇ ತಕ್ಷಣವೇ ಅವನೇನಾಗ್ಬಿಟ್ಟ? ಹಿಂಗಿದ್ದವನು, ಮನುಷ್ಯನಾಗಿದ್ದವನು ಪ್ರಾಣಿಯಾಗಿ ಕೆಳಗೆ ಬಗ್ಗಿಬಿಟ್ಟ. ಅವನಿಗಿದ್ದಂತ ಉಗುರೆಲ್ಲ ಉದ್ದ ಆಗಿಬಿಟ್ಟವು. ಅಲ್ಲಿಂದ ಹೊರಟು ಕಾಡಿನೊಳಗೆ ದನಗಳ ಜೊತೆಗೆ ಪ್ರಾಣಿಗಳ ಜೊತೆಗೆ ಏನ್ ಮಾಡ್ತಾ ಇದ್ದಾನೆ? ಹುಲ್ಲನ್ನ ಮೇಯ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಯಾವತ್ತಾದ್ರೂ ನೀವು ನೋಡಿದೀರಾ ಮನುಷ್ಯ ಪ್ರಾಣಿಯಾಗಿ ಹುಲ್ ತಿಂದಿದ್ನ ನೋಡಿದೀರಾ? ಸತ್ಯವೇದ ಹೇಳ್ತಾ ಇದೆ, ನೇಬ್ಕಾತ್ ನೇಚರ್ನ ಹುಲ್ಲನ್ನ ತಿಂದ. ಎಷ್ಟು ವರ್ಷ? 7 ವರ್ಷ ದನದೊತ್ತಿಗೆ ದನವಾಗಿ, ಪ್ರಾಣಿಗಳೊಟ್ಟಿಗೆ ಪ್ರಾಣಿಯಾಗಿ. ಹಲ್ಲೆಲೂಯಾ. ಮೈ ಮೇಲೆ ಯಾವ ಬಟ್ಟೆ ಇಲ್ಲದೆ ಪ್ರಾಣಿಯಾಗಿ, ವಾಕ್ಯ ಹೇಳಿದ ಪ್ರಕಾರ ಇಬ್ಬನಿಯು ಅವನ ಮೈಯನ್ನ ನೆನೆಸಿದಂತೆ. ಹಲ್ಲೆಲೂಯಾ. ಕಾರಣ, ನೇಬ್ಕಾತ್ ನೇಚರ್ನು ಈ ರೀತಿ ಆಗಲು ಕಾರಣ ಏನು? ತನ್ನನ್ನ ಹೆಚ್ಚಿಸಿಕೊಂಡ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು. ಇವತ್ತು ನಾವು ಯಾವ ಕಾರ್ಯಗಳಲ್ಲಿ ನಮ್ಮನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ ಪ್ರಿಯ ಸಹೋದರನೇ, ಸಹೋದರಿ? ಇವಾಗ ಈ ದಿನಗಳಲ್ಲಿ ದೇವರ ವಾಕ್ಯ ನೆರವೇರೋದಿಲ್ಲ ಅಂದ್ಕೊಂಡಿದ್ದೀರಾ? ಹಲ್ಲೆಲೂಯಾ. ನೇಬ್ಕಾತ್ ನೇಚರ್ನ ಹಾಗೆ ನಾವು ಪ್ರಾಣಿ ಆಗದೇ ಇರಬಹುದು, ಆದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಷ್ಟಗಳನ್ನು ನಾವು ಅನುಭವಿಸುವಂತೆ ದೇವರು ನ್ಯಾಯ ತೀರ್ಪು ಮಾಡಿಬಿಡ್ತಾನೆ. ಇದೀರಾ? ಯಾವಾಗ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತೇವೋ, ಯಾವಾಗ ನಮ್ಮ ಕೆಲಸದ ಬಗ್ಗೆ ನಾವು ಹೆಚ್ಚಿಸಿಕೊಳ್ತೇವೋ, ಸ್ವಲ್ಪ ದಿನದಲ್ಲಿ ಆವಾಗಲೇ ಆಗೋದಿಲ್ಲ.
ಹಲ್ಲೆಲೂಯಾ. ಆಗ್ಲೇ ಆಗೋದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಪ್ರತಿಯೊಂದು ಬಿಸ್ನೆಸ್ ನಿಧಾನವಾಗಿ ಕೊಲ್ಯಾಪ್ಸ್ ಆಗುತ್ತೆ. ಬರುವಂತ ಹಣಗಳೆಲ್ಲ ನಿಧಾನವಾಗಿ ಕಮ್ಮಿ ಆಗುತ್ತಾ ಬರುತ್ತೆ. ನಿನಗೆ ಬರುತ್ತಿರುವಂತಹ ಆಶೀರ್ವಾದಗಳು, ಇನ್ವೆಸ್ಟರ್ಸ್ ಎಲ್ಲ ನಿಧಾನವಾಗಿ ಹಿಂದೆ ಹೋಗಲು ಪ್ರಾರಂಭ ಮಾಡ್ತಾರೆ. ನಿನಗೆ ಸಿಗುತ್ತಂತ ಕೆಲಸಗಳೆಲ್ಲ ನಿಧಾನವಾಗಿ ಕಡಿಮೆ ಆಗಲು ಪ್ರಾರಂಭ ಆಗ್ತದೆ. ನಿನಗೆ ಅರ್ಥ ಆಗೋದಿಲ್ಲ, ಯಾಕೆ ನನಗೆ ಕಡಿಮೆ ಆಗ್ತಾ ಇದೆ, ಎಲ್ಲ ಸರಿ ಇದೆಯಲ್ಲ, ಏನ್ ಮಾಡ್ತಾ ಇದೆಯಾ, ಕೆಲಸ ಸರಿಗೆ ಮಾಡ್ತಾ ಇಲ್ವಾ, ಜನರು ಸರಿಗೆ ಮಾಡ್ತಾ ಇಲ್ವಾ, ಎಲ್ಲವನ್ನ ಗಮನಿಸಿ ನೋಡಿದ್ರೆ ಏನೂ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಹಲ್ಲೆಲೂಯಾ. ಆದರೆ ಕೆಲಸ ಇಲ್ಲ, ಆಶೀರ್ವಾದ ಬರ್ತಾ ಇಲ್ಲ, ಹಣದಲ್ಲಿ ಯಾವುದೇ ಮೇಲುಕೆ ಇಲ್ಲ. ಇದೀರಾ? ಹಲ್ಲೆಲೂಯಾ. ಮಕ್ಕಳ ಬಗ್ಗೆ ನಿನಗೆ ಹೆಚ್ಚಳ ಬರುವುದಾದ್ರೆ ನಿನ್ನ ಮಕ್ಕಳು ಸ್ವಲ್ಪ ದಿನದಲ್ಲಿ ವ್ಯಾಧಿಯಸ್ಥರಾಗಿ ಬಿಡ್ತಾರೆ, ರೋಗಸ್ಥರಾಗಿ ಮನೆಯಲ್ಲಿ ಮಲಗಿಕೊಳ್ತಾರೆ. ಆಗೋದಿಲ್ಲ, ಅವ್ರ ಕೈಲಿ ಆಗೋದಿಲ್ಲ. ಎಷ್ಟು ಸರಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಸರಿ ಆಗೋದಿಲ್ಲ. ಹಲ್ಲೆಲೂಯಾ. ನಿನ್ನ ಕುಟುಂಬದ ಬಗ್ಗೆ ನೀನು ಹೆಚ್ಚಿಸಿಕೊಳ್ತೀಯಾ, ಕುಟುಂಬವು ದಿನೇ ದಿನೇ ಒಡೆಯಲ್ಪಟ್ಟು ಹೋಗ್ತದೆ. ಇದೀರಾ? ನಿನಗಿರುವ ವಾಹನ ಬಗ್ಗೆ, ನಿನಗಿರುವ ಮನೆಯ ಬಗ್ಗೆ, ನಿನಗಿರುವ ಹೆಂಡತಿಯ ಬಗ್ಗೆ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ನೀನು ಯಾರ ಬಗ್ಗೆ ದೇವರ ಮುಂದೆ ನಿನ್ನನ್ನು ಹೆಚ್ಚಿಸಿಕೊಳ್ಳುವುದೇ ಆದರೂ ದೇವರು ಅದನ್ನು ನಿನ್ನಿಂದ ತೆಗೆದು ಬಿಡುತ್ತಾನೆ. ಹಲ್ಲೆಲೂಯಾ. ನೇಬಾತ್ ನೇಚರ್ ಯಾವುದು ಅವನಿಗೆ ಆಶೀರ್ವಾದವಾಗಿದೆ, ನನ್ನಿಂದಲೇ ಆಯ್ತು ಅಂತ ಯಾವಾಗ ಹೆಚ್ಚಿಸಿಕೊಂಡನೋ, ಹಲ್ಲೆಲೂಯಾ, ತಳ್ಳಲ್ಪಟ್ಟ, ಮನುಷ್ಯರಿಂದಲೇ ತಳ್ಳಲ್ಪಟ್ಟ ಪ್ರಾಣಿಗಳಾದ. ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ಏನ್ ಮಾಡ್ರಿ, ಯಾವ ವಿಷಯದಲ್ಲಿ ನೀವು ಇನ್ನೂ ತಗ್ಗಿಸಿಕೊಂಡಿಲ್ಲ ಜ್ಞಾಪಕ ಇಟ್ಕೊಳ್ರಿ. ಊರೆಲ್ಲ ನೀನು ಹುಡುಕಬಹುದು, ನಿನ್ನಲ್ಲೇ ನೀನು ಕೊರತೆ ಇಟ್ಟುಕೊಂಡ್ರು ಊರೆಲ್ಲ ಹುಡುಕಿದ್ರೆ ಬದಲಾವಣೆ ಬರೋದಿಲ್ಲ. ಇದೀರಾ? ಹಲ್ಲೆಲೂಯಾ. ನಾನು ಹೇಳಬಹುದು, ನೀವು ಹೇಳಬಹುದು, ನಾನು ಪ್ರಾರ್ಥನೆ ಮಾಡ್ತೇನೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ. ನೀನು ತಗ್ಗಿಸಿಕೊಳ್ಳದೆ ಏನು ಮಾಡಿದ್ರು ದೇವರು ಒಪ್ಪಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಇದೀರಾ? ಕರ್ತನ ಆಲಯಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕಂದ್ರೆ ಬರಬೇಕು. ಕರ್ತನ ಸಬ್ಬತ್ ದಿನವನ್ನು ಆಚರಿಸಬೇಕಂದ್ರೆ ಆಚರಿಸಬೇಕು. ಇದೀರಾ? ಹಲ್ಲೆಲೂಯಾ. ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಬೇಕು, ವೈಯಕ್ತಿಕ ಪ್ರಾರ್ಥನೆ ಇರಬೇಕು, ಸತ್ಯವೇದವನ್ನು ಪ್ರತಿ ದಿನ ಬಿಡದೆ ಓದಬೇಕು. ನಾವು ಮಾಡುತ್ತಾ ಇದ್ದೇವಾ? ಹಲ್ಲೆಲೂಯಾ. ಹಗಲು ಮೂರೊತ್ತು ಕೆಲಸ ಅಂತ ಓಡುವಂತ ನೀನು, ನಿನ್ನ ಕೆಲಸವೇ ನಿನಗೆ ಇಲ್ಲದೆ ಹೋದ್ರೆ ಏನ್ ಮಾಡ್ತೀಯ? ಇದೀರಾ? ಹಲ್ಲೆಲೂಯಾ. ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುವುದೇ ಆದ್ರೆ ದೇವರು ನಿನ್ನ ತಳಮಟ್ಟಕ್ಕೆ ತಂದು ಬಿಡ್ತ. ಎಚ್ಚರ. ನೇಬ್ಗಾತ್ ನೇಚನಿಗೆ ಇಲ್ಲದ ಆಶೀರ್ವಾದವ, ನೇಬ್ಗಾತ್ ನೇಚನಿಗೆ ಇಲ್ಲದಂತ ಸೈನ್ಯವ, ನೇಬ್ಗಾತ್ ನೇಚನಿಗೆ ಇಲ್ಲದಂತ ಜನರ. ಹಲ್ಲೆಲೂಯಾ. ಆದ್ರೆ ನೋಡ್ರಿ, ಯಾವ ಜನರ ಮುಂದೆ ಇವನು ರಾಜನಾಗಿದ್ದಾನೋ ಅವರೆಲ್ಲರ ಮುಂದೆ ಪ್ರಾಣಿಯಾಗಿ ಹೋದ. ಎಷ್ಟು ಅವಮಾನ ಅಲ್ವಾ? ಹೌದಾ? ಎಷ್ಟು ಅವಮಾನ ಅಲ್ವಾ? ಕಾರಣ, ಸೊಕ್ಕಿನಿಂದ ನಿಮ್ಮ ಕೊಂಬನ್ನ ಮೇಲೆತ್ತಬೇಡ್ರಿ. ಹಲ್ಲೆಲೂಯಾ. ದೇವರ ಮುಂದೆ ಯಾವುದನ್ನು ಸೊಕ್ಕಿನಿಂದ ಮೇಲೆತ್ತಬಾರದು. ಆತ ನಮ್ಮನ್ನು ಕೆಳಮಟ್ಟಕ್ಕೆ ತಂದು ಬಿಡ್ತಾನೆ. ಹಲ್ಲೆಲೂಯಾ. ನಾವು ಕೀಬೋರ್ಡ್ ಚೆನ್ನಾಗಿ ಬಾರಿಸ್ತೀವಿ, ಪ್ಯಾಡ್ ಚೆನ್ನಾಗಿ ಬಾರಿಸ್ತೀವಿ, ನಾವು ಹೆಚ್ಚಿಸಿಕೊಳ್ರೆ ಎಲ್ಲ ಮರ್ತೋಗ್ಬಿಡ್ತೀವಿ. ಹಲ್ಲೆಲೂಯಾ. ನನ್ನನ್ನು ಬಿಟ್ರೆ ಚರ್ಚಲ್ಲಿ ಯಾರು ಪ್ರಾರ್ಥನೆನೇ ಅಷ್ಟು ಮಾಡಲ್ಲ ಅನ್ಕೊಳ್ರೆ, ಒಂದು ದಿನ ಪ್ರಾರ್ಥನೆನೇ ಮಾಡಕ್ ಆಗದೆ ಇರೋಷ್ಟು ಕೆಳಗೆ ತಳ್ಳಲ್ಪಡ್ತೀಯ. ಹಲ್ಲೆಲೂಯಾ. ನನಗಿಂತ ಯಾರು ಹೆಚ್ಚಾಗಿ ಕಾಣಿಕೆಯನ್ನ ದಶಮಾಗ ಕೊಡಲ್ಲ ಅಂತ ನಿನ್ನ ಹೆಚ್ಚಿಸಿಕೊಂಡ್ರೆ ₹1 ಕೂಡ ಕಾಣಿಕೆ ಕೊಡುವುದಕ್ಕೆ ಹಾಕುವುದಕ್ಕೆ ಇಲ್ಲದಂತ ಪರಿಸ್ಥಿತಿ ನಿನಗೆ ಬರುವಾಗ ದೇವರು ಮಾಡ್ತಾನೆ. ಯಾಕೆಂದ್ರೆ ಹಲ್ಲೆಲೂಯಾ, ಸೊಕ್ಕಿನವರನ್ನ ದೇವರು ಎದುರಿಸ್ತಾನೆ. ಸೈತಾನ್ ಏನ್ ಮಾಡ್ದ? ನಾನು ದೇವರಿಗಿಂತ ಮೇಲೇರಿ ಹೋಗ್ತೇನೆ, ನಾನು ದೇವರಿಗಿಂತ ಕಡಿಮೆ ಆದವನಲ್ಲ ಅಂತ ತನ್ನಂತಾನು ಹೆಚ್ಚಿಸಿಕೊಂಡ. ದೇವರು ಒಂದೇ ಒಂದು ಒದೆ ಹೋದ್ರು, ಕೆಳಗೆ ಬಂದು ಪಾತಾಳಕ್ಕೆ ಬಿದ್ದ. ಹಲ್ಲೆಲೂಯಾ. ನಮ್ಮನ್ನ ಹೆಚ್ಚಿಸಿಕೊಂಡ್ರೆ ದೇವರು ನಮ್ಮ ವಿರೋಧವಾಗಿ ನಿಲ್ತಾನೆ. ಯಾವ ಕಾರ್ಯದಲ್ಲಿ ನೀನು ಹೆಚ್ಚಿಸಿಕೊಳ್ತಾ ಇದೆಯಾ ಪ್ರಿಯ ಸಹೋದರನೇ ಸಹೋದರಿ, ಅದು ಸಣ್ಣ ವಿಷಯನೇ ಆಗಿರ್ಬೋದು. ವಾಕ್ಯ ಹೇಳ್ತದೆ, ನಿನ್ನನ್ನು ತಗ್ಗಿಸಿಕೋ, ನಿನ್ನನ್ನು ತಗ್ಗಿಸಿಕೋ, ನಿನ್ನನ್ನು ತಗ್ಗಿಸಿಕೋ. ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ, ஆமென். அவர் அதிகமான கிருபையை அளிக்கிறாரே, ஆதலால் தேவன் பெருமையுள்ளவர்களுக்கு எதிர்த்து நிற்கிறார், தாழ்மையுள்ளவர்களுக்கோ கிருபை அளிக்கிறார்
ಆಮೇಲೆ ದೇವರ ವಾಕ್ಯ ಹೇಳ್ತದೆ, ದೇವರ ಅಹಂಕಾರಿಗಳನ್ನ ಏನ್ ಮಾಡ್ತಾರೆ? ಎದುರಿಸ್ತಾರಂತೆ. ತನ್ನನ್ನು ತಗ್ಗಿಸಿಕೊಳ್ಳುವವರಿಗೆ ದೇವರ ಮುಂದೆ ಎಲ್ಲಾ ವಿಷಯಗಳಲ್ಲಿ ನಿನ್ನನ್ನು ತಗ್ಗಿಸಿಕೊಳ್ಳುವುದಾದ್ರೆ ಏನ್ ಮಾಡ್ತಾರೆ ದೇವರು? ವಾಕ್ಯ ಏನ್ ಹೇಳ್ತದೆ? ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸ್ತಾರೆ. ಹಲ್ಲೆಲೂಯ. 7ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ஆகையால் தேவனுக்கு கீழ்ப்படிந்திருங்கள், பிசாசுக்கு எதிர்த்து நில்லுங்கள், அப்பொழுது அவன் உங்களை விட்டு ஓடி போவான். 8ನೇ வாಕ್ಯ, தேவனிடத்தில் சேருங்கள், அப்பொழுது அவர் உங்களிடத்தில் சேருவார். பாவிகளே, உங்கள் கைகளை சுத்திகரியுங்கள், இருமனம் உள்ளவர்களே, உங்கள் இருதயங்களை பரிசுத்தமாக்குங்கள். போதும். ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಸಾಕು. ಹಲ್ಲೆಲೂಯ. ದೇವರೇನ್ ಹೇಳ್ತಾ ಇದ್ದಾರೆ? ಓದೋಣ ಬಾ ಎಲ್ಲರೂ. 8ನೇ ವಾಕ್ಯ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹಲ್ಲೆಲೂಯ. ಸೊಕ್ಕನ್ನ ಬಿಟ್ಟು ನಮ್ಮನ್ನ ತಗ್ಗಿಸಿಕೊಂಡವರಾಗಿ ದೇವರ ಸನ್ನಿಧಿಗೆ ಬರಬೇಕು. ಹಲ್ಲೆಲೂಯ. ಆಗ ದೇವರು ನಮ್ಮ ಬಳಿಯಲ್ಲಿ ಬರ್ತಾರೆ. ಯಾಕೆ ನಾವು ಆಶ್ವಸಲ್ಪಡ್ತಾ ಇಲ್ಲ? ಯಾಕೆ ನಾವು ಹೆಚ್ಚಿಸಲ್ಪಡ್ತಾ ಇಲ್ಲ? ಹಲ್ಲೆಲೂಯ. ಕಾರಣ ನಮ್ಮಲ್ಲಿ ಸೊಕ್ಕು ಅಧಿಕವಾಗಿದೆ, ಅಹಂಕಾರ ಅಧಿಕವಾಗಿದೆ, ಹೆಚ್ಚಿಸಿಕೊಳ್ಳುವುದು ಅಧಿಕವಾಗಿದೆ. ನಮಗಿರುವುದೆಲ್ಲ ನೋಡಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದು ಅಧಿಕವಾಗಿರುವ ಕಾರಣ, ಹಲ್ಲೆಲೂಯ, ಅದು ಪ್ರಾರ್ಥನಾ ವಿಷಯವಾಗಿರುವುದು, ಉಪವಾಸದ ವಿಷಯನೇ ಆಗಿರ್ಬೋದು, ನಿನ್ನ ಕುಟುಂಬದಲ್ಲಿ ನೀನೇ ಅಧಿಕವಾದ ಭಕ್ತಿವಂತನಾಗಿರ್ಬೋದು. ಆ ಭಕ್ತಿಯಿಂದ ನಿನ್ನನ್ನು ಹೆಚ್ಚಿಸಿಕೊಳ್ಳುವುದಾದ್ರೆ ದೇವರು ನಿನ್ನನ್ನು ತಳ್ಳಿ ಬಿಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಲೇಬೇಕು. ತಗ್ಗಿಸಿಕೊಳ್ಳದೆ ಹೋದರೆ ನಾವು ಎಷ್ಟು ತಗ್ಗಿಸಲ್ಪಡ್ತೇವೆ ಅಂದ್ರೆ, ನಾವು ಯೋಚನೆಗೆ ನಿಲುಕದಿರುವಷ್ಟು ಕೆಳಗೆ ನಾವು ತಗ್ಗಿಸಲ್ಪಡ್ತೇವೆ. ಹಲ್ಲೆಲೂಯ. ನೀವು ದೇವರ ಸಮೀಪಕ್ಕೆ ಬಂದರೆ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾರೆ. ಹಲ್ಲೆಲೂಯ. 2ನೇದಾಗಿ, ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನಮ್ಮ ಕರಗಳನ್ನ ಏನ್ ಮಾಡ್ಕೋಬೇಕು? ಶುಚಿ ಮಾಡ್ಕೋಬೇಕು. ಶುದ್ಧವಾಗಿದೆಯಾ ನಮ್ಮ ಕರಗಳು? ಹಲ್ಲೆಲೂಯ. ಶುದ್ಧವಾಗಿದೆಯಾ? ಹಣದ ವಿಚಾರದಲ್ಲಿ ಶುದ್ಧವಾಗಿದೆಯಾ? ಕೆಲಸದ ವಿಚಾರದಲ್ಲಿ ಶುದ್ಧವಾಗಿದೆಯಾ? ಹಲ್ಲೆಲೂಯ. ದೇವರಿಗೆ ಕೊಡುವಂತಹ ದಶಭಾಗ ವಿಷಯದಲ್ಲಿ ನಮ್ಮ ಕರಗಳು ಶುದ್ಧವಾಗಿದೆಯಾ? ಇಲ್ಲ ನಾವು ಮಾಡುವಂತ ಕೆಲಸಗಳು ದೇವರಿಗೆ ಮೆಚ್ಚುಗೆಯಾಗಿದೆಯಾ? ಮತ್ತೊಬ್ಬರಿಗೆ ಮೋಸ ಮಾಡಿ ನಾವು ಬದುಕ್ತಾ ಇದ್ದೇವಾ? ಹಲ್ಲೆಲೂಯ. ನಮ್ಮ ಕರಗಳು ಶುದ್ಧವಾಗಿದೆಯಾ? ಗಮನಿಸಿಕೊಳ್ಳ್ರಿ. ದೇವರು ನಮ್ಮನ್ನು ಹೆಚ್ಚಿಸಬೇಕಂದ್ರೆ ಯೋಸೇಫನು ತನ್ನ ಜೀವಿತವನ್ನು ಹೇಗಿಟ್ಕೊಂಡ? ಶುದ್ಧವಾಗಿಟ್ಕೊಂಡ. ಹಲ್ಲೆಲೂಯ. ಪೋಟಿಫರನ ಹೆಂಡತಿ ಕರದಾಗಲು ಅವನು ಹೋಗಲಿಲ್ಲ. ಅದು ಬಿಡ್ರಿ, ಅದೊಂದು ಮಾತ್ರ ಹೇಳಲ್ಪಟ್ಟಿದೆ. ಇನ್ನೊಂದು ವಿಷಯ ಇದೆ, ಏನ್ ಗೊತ್ತಾ? ಅವನು ಕೊಡಲ್ಪಟ್ಟ ಎಲ್ಲದಲ್ಲಿ ಏನಾಗಿದ್ದ? ನಂಬಿಗಸ್ತನಾಗಿದ್ದ. ಹಲ್ಲೆಲೂಯ. ಎಷ್ಟೋ ಹಣ ಅವನ ಕೈಯಲ್ಲಿ ಬಂದಿರಬಹುದು, ಎಷ್ಟೋ ವ್ಯವಹಾರಗಳು ಅವನು ಮಾಡಿರಬಹುದು, ಆದರೆ ಒಂದರಲ್ಲಿಯೂ ದೇವರ ಮುಂದೆ ಅವನು ತಪ್ಪಾಗಿ ಕಾಣಲ್ಪಡಲಿಲ್ಲ. ಹಲ್ಲೆಲೂಯ. ಇವತ್ತು ನಾವು ಹೆಚ್ಚಿಸಲ್ಪಡಬೇಕೆಂದ್ರೆ ನಮ್ಮ ಕರಗಳು ಶುದ್ಧವಾಗಿರಬೇಕು. ನಮ್ಮ ಕರಗಳು ಅದರಲ್ಲಿ ಒಂದೇ ಒಂದು ಕಾರ್ಯ ತಪ್ಪಾಗಿ ಬಂದರೂ ದೇವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ನಮ್ಮ ಕರಗಳು ಶುದ್ಧವಾಗಿರಬೇಕೆಂದರೆ ಕರ್ತನು ತನ್ನ ಕರಗಳಲ್ಲಿ ಶಿಲುಬೆಯಲ್ಲಿ ಮೊಳೆಯಲ್ಲಿ ಜಡಿಯಲ್ಪಟ್ಟನು. ಹಲ್ಲೆಲೂಯ. ಇವತ್ತು ನಮ್ಮ ಕರಗಳು ಶುದ್ಧವಾಗಿದೆಯಾ? ನಾವು ಮಾಡುವಂತ ಕೆಲಸಗಳು ಶುದ್ಧವಾಗಿದೆಯಾ? ನಾವು ಮುಟ್ಟುವಂತ ಕಾರ್ಯಗಳು ಶುದ್ಧವಾಗಿದೆಯಾ? ಹಲ್ಲೆಲೂಯ. ಗಮನಿಸಿಕೊಳ್ಳೋಣ. ಶುದ್ಧವಾಗಿದ್ದರೆ ಮಾತ್ರ ದೇವರು ತಕ್ಕ ಕಾಲದಲ್ಲಿ ನಮ್ಮನ್ನ ಮೇಲಕ್ಕೆ ತರ್ತಾನೆ. ಇಲ್ಲವಾದ್ರೆ ನಾವು ಇದ್ದ ಹಾಗೇ ಇರ್ತೇವೆ. ಗಮನಿಸಿಕೊಡ್ರಿ. ನಮ್ಮ ಕರಗಳು ಏನಾಗಿರಬೇಕು? ಶುದ್ಧವಾಗಿಟ್ಟುಕೊಳ್ಳಬೇಕು. 1 ರೂಪಾಯಿ ಇದ್ರು ಅದು ನ್ಯಾಯವಾಗಿರಬೇಕು. 1 ರೂಪಾಯಿ ಇದ್ರು ದೇವರಿಗೆ ಮೆಚ್ಚುಗೆ ಆಗುವಂತದ್ದಾಗಿರ್ಬೇಕು. ನಮ್ಮ ಕರಗಳು ಹೇಗಿರಬೇಕು? ಸತ್ಯವೇದ ಹೇಳ್ತದೆ, ಏನಾಗಿರಬೇಕು? ಶುದ್ಧ ಮಾಡಿಕೊಳ್ಳ್ರಿ. ನಿಮ್ಮ ಕರಗಳನ್ನ, ನಿಮ್ಮ ಕೈಗಳನ್ನ, ನಿಮ್ಮ ಕೆಲಸಗಳನ್ನ, ನಿಮ್ಮ ವ್ಯವಹಾರಗಳನ್ನ ಶುದ್ಧ ಮಾಡಿಕೊಳ್ಳ್ರಿ ಅಂತ ದೇವರ ವಾಕ್ಯವು ಹೇಳ್ತದೆ. ಹಲ್ಲೆಲೂಯ. ಈಗ ಏನಾಗ್ತದೆ? ಮತ್ತೊಬ್ಬರು ಮಾಡ್ತಾ ಇದ್ದಾರೆ, ಮತ್ತೊಬ್ಬರು ಚೆನ್ನಾಗಿದ್ದಾರೆ, ನಾವು ಮಾಡೋಣ ಏನೂ ಆಗೋದಿಲ್ಲ ಅಂತ ನೀನು ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡಿದ್ರೆ ದೇವರು ನಿನ್ನನ್ನು ಕೆಳಮಟ್ಟಕ್ಕೆ ತಳ್ಳಿ ಬಿಡ್ತಾನೆ. ಇವತ್ತು ಚೆನ್ನಾಗಿರಬಹುದು, 12 ತಿಂಗಳು ನೇಬಾತ್ ನೇಚರ್ನು ಚೆನ್ನಾಗೇ ಇದ್ದ, ಕನಸು ಬಂದು 1 ವರ್ಷ ಆಯ್ತು ಚೆನ್ನಾಗಿದ್ದ. ಆದರೆ ಸಮಯ ಬಂದಾಗ ವಾಕ್ಯದಲ್ಲಿ ಏನು ಓದ್ವಿ? ಕ್ಲುಪ್ತ ಕಾಲದಲ್ಲಿ ನಾನೇ ನೀತಿಯಿಂದ ನ್ಯಾಯ ತೀರಿಸ್ತೇನೆ.
ಹಲ್ಲೆಲೂಯಾ. ಆ ಸಮಯ ಬಂದಾಗ ತಳ್ಳಲ್ಪಟ್ಟ. ನಾಗೊತ್ತು ಚೆನ್ನಾಗಿ ಆರೋಗ್ಯವಾಗಿ ಆನಂದವಾಗಿ ಇರ್ಬೋದು ಅನ್ಕೊಳ್ರಿ, ಆದ್ರೆ ದೇವರು ಸಮಯ ಕೊಡ್ತಾರೆ 12 ತಿಂಗಳು. ನಿನಗೆ ದೇವರು ಸಮಯ ಕೊಡ್ತಾರೆ, ನಿನ್ನ ಕರಗಳನ್ನು ಶುಚಿ ಮಾಡಿಕೊಳ್ಳಲು, ನಿನ್ನ ಜೀವಿತವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಲು ಸಮಯ ಕೊಡ್ತಾರೆ, ನಿನ್ನನ್ನು ತಗ್ಗಿಸಿಕೊಳ್ಳಲು ಸಮಯ ಕೊಡ್ತಾರೆ. ಹಲ್ಲೆಲೂಯಾ. ಆ ತಗ್ಗಿಸಿಕೊಳ್ಳುವ ಸಮಯದಲ್ಲಿ ನಿನ್ನನ್ನು ತಗ್ಗಿಸಿಕೊಳ್ಳದೆ ಹೋದರೆ ದೇವರು ನಿನ್ನನ್ನು ತಳ್ಳಿ ಬಿಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಿಮ್ಮ ಕೈಗಳನ್ನ ಏನು ಮಾಡಿಕೊಳ್ಳ್ರಿ, ಶುಚಿ ಮಾಡಿಕೊಳ್ಳ್ರಿ. 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಏನ್ ಮನಸ್ಸುಳ್ಳವರೇ? 2 ಮನಸ್ಸು. 2 ಮನಸ್ಸಿದೆಯಾ ನಮಗೆ? ಹಲ್ಲೆಲೂಯಾ. ಇದ್ದೀರಾ? ಏನ್ 2 ಮನಸ್ಸು ಅಂದ್ರೆ ಏನ್ ಹೇಳ್ರಿ? ಎಲ್ಲ ಇಲ್ಲೇ ಇದ್ದೀರಾ, ಇಲ್ಲ ಬೇರೆಲ್ಲ ಹೋಗಿದ್ದೀರಾ? 2 ಮನಸ್ಸು ಅಂದ್ರೆ ಕೊಡ್ತೀವಿ ಅನ್ನೋದು, ಕೊಡಲ್ಲ ಅನ್ನೋದು. 2 ಮನಸ್ಸು. 2 ಮನಸ್ಸು. ಮಾತಾಡ್ರಿ. ಇದ್ದೀರಾ ಅಂತ ಮಾತಾಡಿದ್ರೆ 2 ಮನಸ್ಸು. ಕೊಡೋನೋ ಬೇಡ, ರೈಟ್. 2 ಮನಸ್ಸು. 2 ಮನಸ್ಸು. ಏನ್ 2 ಮನಸ್ಸು? 2 ಮನಸ್ಸು. ಕೊಡೋದು ಮಾತ್ರನಾ, ಬೇರೆ ಏನಿಲ್ವಾ? ಕೊಡೋದ್ರೆ 2 ಮನಸ್ಸ. ಮಾತಿಗೆ ತಪ್ಪಿ ನಡೆಯೋದ, ರೈಟ್. 2 ಮನಸ್ಸು. ಹೋಗೋದ ಬೇಡವಾ, ರೈಟ್. 2 ಮನಸ್ಸು. ಒಳ್ಳೇದು ಕೊಟ್ಟಿದೆ. 2 ಮನಸ್ಸು. 2 ಮನಸ್ಸು, ರೈಟ್. 2 ಮನಸ್ಸು. ಹೇಳಿ, 2 ಮನಸ್ಸು. ಹಲ್ಲೆಲೂಯಾ. ಇಲ್ವಾ? ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಹಲ್ಲೆಲೂಯಾ. 2 ಮನಸ್ಸು. ಒಂದು ಲೋಕದ ಕಾರ್ಯಗಳನ್ನು ಮಾಡುವುದಕ್ಕೆ ಒಂದು ಮನಸ್ಸು ಎಳಿತಾ ಇದೆ, ಇನ್ನೊಂದು ಮನಸ್ಸು ದೇವರ ಕೆಲಸವನ್ನು ಮಾಡೋಣ ಅಂತ ಎಳಿತಾ ಇದೆ. ಹಲ್ಲೆಲೂಯಾ. ಇದು ಮಾಡೋಣ, ಅದು ಮಾಡೋಣ, ನಡೆಯುತ್ತೆ. ಹಲ್ಲೆಲೂಯಾ. ಕೀಬೋರ್ಡ್ ಬಾರಿಸೋರು ಹಲ್ಲೆಲೂಯಾ ಅಂತಾನು ಬಾರಿಸ್ಬೋದು, ಬೇರೆ ಹಾಡುಗಳನ್ನು ಬಾರಿಸ್ಬೋದು. 2 ಮನಸ್ಸು. ಹಲ್ಲೆಲೂಯಾ. ನೀವು ಇಲ್ಲಿದ್ದಾಗ ಹಲ್ಲೆಲೂಯಾ ಆಮೆನ್ 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 ಹೇಳ್ಬೋದು, ಹೊರಗಡೆ ಹೋಗಿ ಫಿಲಿಂ ಮಾಡ್ಕೊಂಡು ಹೇಳ್ಕೊಂಡು ಕೂತಿರ್ಬೋದು. 2 ಮನಸ್ಸು. ಇದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. 2 ಮನಸ್ಸು. ದೇವರ ವಾಕ್ಯ ಹೇಳ್ತದೆ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಳ್ಳಿರಿ. 2 ಮನಸ್ಸನ್ನ ದೇವರು ಒಪ್ಪಿಕೊಳ್ಳೋದಿಲ್ಲ. ಒಂದೇ ಮನಸ್ಸಿರ್ಬೇಕು. ಉಂಟ್ರೆ ಅಕಡೆ ಉಂಡಾಲ, ಲೇದಂಟೆ ಈ ಪಕ್ಕ ಉಂಡಾಲ. ಇದ್ರೆ ಆಚೆ ಇರಬೇಕು, ಇಲ್ಲ ಈಚೆ ಇರಬೇಕು. ನಾವೇನ್ ಮಾಡ್ತಾ ಇದ್ದೇವೆ? 2 ಕಡೆಗಳಲ್ಲಿ, ಒಂದು ಆಲಯದ ಹೊರಗಡೆ ಒಂದು ಕಾಲು, ಆಲಯದ ಒಳಗೊಂದು ಕಾಲು. ಅಂದ್ರೆ ಆಲಯದಲ್ಲಿದ್ದಾಗ ಬಹಳ ಪರಿಶುದ್ಧವಂತರು, ಹೊರಗಡೆ ಹೋದಾಗ ನಮಗಿಂತ ಕೆಟ್ಟವರು ಭೂಮಿಯಲ್ಲೇ ಸಿಗಲ್ಲ ಅನ್ನೋದು ಓಡ. ಆದ್ರೆ ನೋಡುವುದಕ್ಕೆ ಮಾತ್ರ ಪರಿಶುದ್ಧವಂತರು. ಬಿಳಿ ಡ್ರೆಸ್ ಹಾಕೊಂಡು, ಎಲ್ಲಾ ಬಿಳಿ ಡ್ರೆಸ್ ಹಾಕೊಂಡ್ಬಂದು ಪರಿಶುದ್ಧವಾಗಿ ಬಂದು ಪರಿಶುದ್ಧವಾಗಿ ಹೋಗುವ ನಾವು ಬಟ್ಟೆ ಬಿಚ್ಚಿಕ್ಕಿದ್ದು ಸೂಪರ್ ಮ್ಯಾನ್ ಆಗ್ಬಿಡ್ತೀವಿ. ಹಲ್ಲೆಲೂಯಾ. ನೋಡಿದ್ರೆ ಸೂಪರ್ ಮ್ಯಾನು ನಾರ್ಮಲ್ ಡ್ರೆಸ್ ಅಲ್ಲಿ ಇದ್ದಾಗ ಏನೂ ಇಲ್ಲ, ಅವನು ಬೇರೆ ಡ್ರೆಸ್ ಹಾಕೊಂಡ್ಬಿಟ್ರೆ ಶಕ್ತಿ ಬಂದ್ಬಿಡುತ್ತೆ ಅವನಿಗೆ. ಹೌದ್ರಾ? ನಾವು ಹಂಗೆ ಆಲಯದಲ್ಲಿದ್ದಾಗ ಬಹಳ ಪರಿಶುದ್ಧವಂತರು, ಮನೆಗೆ ಹೋಗಿ ಬಟ್ಲೆ ಬದಲಾಯಿಸಿದ್ದು ಎಲ್ಲ ಬದಲು. ಇದ್ದೀರಾ? ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ನಾವು 2 ಮನಸ್ಸುಳ್ಳವರಾಗಿದ್ದೇವೆ? ಎಷ್ಟು ಜನ ಲೋಕದ ಕಾರ್ಯಗಳಿಗೂ ದೇವರ ಕಾರ್ಯಗಳಿಗೂ ನಾವು ಒಂದಾಗಿ ನಡೆಯುತ್ತಾ ಇದ್ದೇವೆ? ಹಲ್ಲೆಲೂಯಾ. ಪ್ರಾರ್ಥನೆನೂ ಮಾಡ್ತೇವೆ, ಪ್ರಾರ್ಥನೆ ಮುಗಿದ ಮೇಲೆ ಆಗುತ್ತೋ ಇಲ್ಲೋ ಅನ್ಕೊಳ್ತೇವೆ. 2 ಮನಸ್ಸು. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ಭಾನುವಾರ ಆರಾಧನೆ ಬೆಳಗ್ಗೆ ಬರಬೇಕು. ಒಂದು ಮನಸ್ಸು ಕೆಲ್ಸಕ್ಕೆ ಹೋಗುವ ಅನ್ನತ್ತೆ, ಒಂದು ಮನಸ್ಸು ಚರ್ಚಿಗೆ ಹೋಗುವ ಅನ್ನತ್ತೆ. ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಬರವಾರ ಹೋಗ್ಬಿಡ, ಏನ್ ತೊಂದರೆ ಇಲ್ಲ, ನಡಿ ನಡಿ ನಡಿ. ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾರೆ, ನಮಗೆ ಕ್ಷಮಿಸ್ತಾರೆ. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ಆ ವಾರದ ವಾಗ್ದಾನದ ಆಶೀರ್ವಾದ. 2 ಮನಸ್ಸು. ಇವತ್ತು ನಾವು ಎಷ್ಟು ಜನ 2 ಮನಸ್ಸುಳ್ಳವರಾಗಿದ್ದೇವೆ? ಗಮನ ಇಟ್ಟುಕೊಳ್ಳ್ರಿ, ಇದು ಬಹಳ ಮುಖ್ಯವಾದ ವಿಷಯ. ಹೊರಗಡೆ ನೋಡೋದಕ್ಕೆ ನಾವು ತುಂಬಾ ಒಳ್ಳೆಯವರು. 2 ಮನಸ್ಸು. ಒಳಗೆ 2 ಕಾರ್ಯ ಓಡ್ತಾ ಇರುತ್ತೆ. ಒಂದು ದೇವರ ಕಾರ್ಯ ಓಡ್ತಾ ಇರುತ್ತೆ, ಒಂದು ಸೈತಾನ್ ಕಾರ್ಯ ಓಡ್ತಾ ಇರುತ್ತೆ. 2 ಮನಸ್ಸು. ದೇವರು ವಾಕ್ಯ ಹೇಳ್ತದೆ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯವನ್ನು ಶುಚಿ ಮಾಡಿಕೊಂಡು ಒಂದೇ ಮನಸ್ಸುಳ್ಳವರಾಗಿರಿ. ಇದ್ದರೆ ನನ್ನ ಕಡೆ ಇರಿ, ಇಲ್ಲ ಅಂದ್ರೆ ಆಚೆ ಹೋಗ್ತಾ ಇರಿ. ಡಸಂಟ್ ಮ್ಯಾಟರ್. ಹಲ್ಲೆಲೂಯಾ. ಇಸ್ಕರಿಯೋತ್ ಯೋಧ 2 ಮನಸ್ಸುಳ್ಳವನಾಗಿದ್ದ. ಹೌದಾ ಇಲ್ಲ? 2 ಮನಸ್ಸು. ದೇವರ ಜೊತೆಗೂ ಇದ್ದಾನೆ, ಪಾಪನೂ ಮಾಡ್ತಾ ಇದ್ದಾನೆ.
ದೇವರ ಜೊತೆಗೂ ಇದ್ದಾನೆ, ಬರುವಂತ ಹಣದಲ್ಲಿ ಕದ್ದಿಟ್ಟುಕೊಳ್ತಾ ಇದ್ದಾನೆ. ದೇವರ ಜೊತೆಗೇ ಇದ್ದಾನೆ, ಅವ್ರನ್ನ ತೋರಿಸಿಕೊಡ್ತಾ ಇದ್ದಾನೆ. ಅಲ್ಲೆಲ್ಲೂ ಎರಡು ಮನಸ್ಸು. ಏನಾದ? ಹೊಟ್ಟೆ ಒಡೆದು ಸತ್ತ. ಕಾರಣ ಎರಡು ಮನಸ್ಸು. ಇವತ್ತು ಎರಡು ಮನಸ್ಸಲ್ಲಿ ಎಳೆಯಲ್ಪಡ್ತಾ ಇದ್ದೇವೆ, ಲೋಕಕ್ಕಾಗಿ, ದೇವರಿಗಾಗಿ. ಭಾನುವಾರ ಆರಾಧನೆಗೆ ಮಾತ್ರ ನಾವು ಪರಿಶುದ್ಧವಂತರಾಗಿದ್ದು, ಹೊರಗಡೆ ಹೋದ ಮೇಲೆ ಪಾಪಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ, ಅಸಹ್ಯಗಳನ್ನ, ಕೆಟ್ಟ ಮಾತುಗಳನ್ನ, ತಪ್ಪಾದ ಮಾತುಗಳನ್ನ, ಅನ್ಯಾಯವಾದ ಕೆಲಸವನ್ನ, ಅನ್ಯಾಯವಾದ ಹಣವನ್ನ ನಮ್ಮ ಕೈಗಳಲ್ಲಿ ತೆಗೆದುಕೊಳ್ಳುವುದಾದ್ರೆ ದೇವರು ನಮ್ಮನ್ನ ನೇಬ್ಲಾತ್ ನೇಚರ್ನ ಹಾಗೆ ಕೆಳಗೆ ತಳ್ಳಿ ಬಿಡ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ಹೇಗಿದ್ದೇವೆ? ದೇವರು ಕೇಳ್ತಾ ಇದ್ದಾರೆ, ನೀನು ಹೇಗಿದ್ದೀಯಾ? ನೀನು ಹೇಗಿದ್ದೀಯಾ? ನಿನ್ನನ್ನು ಪರೀಕ್ಷೆ ಮಾಡಿಕೋ. ನೀನು ಒಳಗೆ ಪರೀಕ್ಷೆ ಮಾಡಿಕೊ. ನೀನು ಹೇಗಿದ್ದೀಯಾ? ನೀನು ಹೆಚ್ಚಿಸಿಕೊಳ್ತಾ ಇದೀಯಾ? ನೀನು ತಗ್ಗಿಸಿಕೊಳ್ತಾ ಇದೀಯಾ? ನಿನ್ನ ಹೃದಯವು ಶುಚಿಯಾಗಿದೆಯಾ? ಇಲ್ಲ ನಿನ್ನ ಹೃದಯವು ಎರಡು ಮನಸ್ಸುಳ್ಳವರಾಗಿದೆಯಾ? ನಿನ್ನ ಕರಗಳು ಶುಚಿಯಾಗಿದೆಯಾ? ಇಲ್ಲ ಪಾಪಗಳಿಂದ ತುಂಬಿಸಲ್ಪಟ್ಟಿದೆಯಾ? ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದ್ರೆ, ಅದಕ್ಕೆ ನಾವು ಕರ್ತನ ರಾತ್ರಿ ಭೋಜನ ಆರಾಧನೆ ಓದ್ತೀವೇನಂತ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದರೆ ನಾವು ಏನ್ ಮಾಡಲ್ಪಡೋದಿಲ್ಲ, ನ್ಯಾಯ ತೀರ್ಪಿಗೊಳಗ. ಇವತ್ತು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ, ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳ್ರಿ. ದೇವರು ಸಹಾಯ ಮಾಡ್ತಾನೆ. ದೇವರು ತಕ್ಕ ಸಮಯದಲ್ಲಿ ನೀತಿಯುಳ್ಳ ನ್ಯಾಯ ತೀರ್ಪು ಕೊಡಲು ಬರುವಾಗ ನಾವು ಪರಿಶುದ್ಧವಂತರಾಗಿ ಆತನ ಮುಂದೆ ಕಾಣ್ತೀವಿ. ಹಲ್ಲೆಲೂಯಾ. ಇದೀರಾ? ತುಂಬಾ ಜನರಿಗೆ ಎಲ್ಲೋ ಇದೀರಾ, ಹೆಂಗೋ ಬಿಟ್ರೆ ಸಾಕಪ್ಪ ಹೋಗ್ಬಿಡೋಣ ಅಂತಿದ್ದೀರಾ. ಹಲ್ಲೆಲೂಯಾ. ಹೌದಾ? ಯೋಸೇಫನು ತನ್ನ ಕಾಲದಲ್ಲಿ 10 ವರ್ಷದಲ್ಲಿ ಕಾಯ್ತಾ ಇದ್ದಾನೆ. ಇವತ್ತು ನೀವು ನೀತಿವಂತರಾಗಿ ಬದುಕ್ತಾ ಇರಬಹುದು, ಕಷ್ಟಗಳನ್ನು ಅನುಭವಿಸ್ತಾ ಇರಬಹುದು, ವೇದನೆಗಳನ್ನು ಅನುಭವಿಸ್ತಾ ಇರಬಹುದು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಕ್ಲುಪ್ತ ಕಾಲದಲ್ಲಿ ನಾನು ನಿನ್ನ ಪಕ್ಷವಾಗಿ ಬಂದು ನಿಂತು ನಿನಗೆ ನ್ಯಾಯವಾದ ತೀರ್ಪು ಕೊಡ್ತೇನೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಬರಾಗಿ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಸಹೋದರನೇ, ಸಹೋದರಿಯೇ, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯವುಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಹೇಳೋಣ, ಕಾಯುತ್ತಿರುವೆ ಅಪ್ಪ, ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ ಅಪ್ಪ, ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೇ, ನಿಮಗೆ ಸ್ತೋತ್ರ. ಅಬ್ಬಾ, ಯಾರೆಲ್ಲ ನಿನ್ನ ಮಕ್ಕಳು ಕಾಯುತ್ತಾ ಇದ್ದಾರೋ ನಿನ್ನ ಆಶೀರ್ವಾದಕ್ಕಾಗಿ, ಓ ನಿನ್ನ ಅಭಿಷೇಕಕ್ಕಾಗಿ, ಓ ಹಲ್ಲೆಲೂಯಾ, ಸಮೃದ್ಧಿಗಾಗಿ ನಿನ್ನ ಪಾದದಲ್ಲಿ ಕಾಯುತ್ತಾ ಇದ್ದಾರೋ, ಬಿಡುಗಡೆಗಾಗಿ ಕಾಯುತ್ತಾ ಇದ್ದಾರೋ, ಅಪ್ಪ ತಮ್ಮನ್ನು ತಗ್ಗಿಸಿಕೊಂಡವರಾಗಿ ನಿನ್ನ ಸನ್ನಿಧಿಯಲ್ಲಿ ಕಾಯುತ್ತಾ ಇದ್ದಾರೆ. ಕರ್ತನೆ, ಬೇಗನೆ ಬಂದು ಇವರ ನೀತಿಯನ್ನ ನೀನು ಸ್ಥಾಪಿಸು. ಕರ್ತನೆ, ಬೇಗನೆ ನೀನು ಇಳಿದು ಬಂದು ಇವರ ಪಕ್ಷವಾಗಿ ನಿಂತು ನಿನ್ನ ನೀತಿಯನ್ನ ಸ್ಥಾಪಿಸು. ದೇವರಾತ್ಮನೆ,
ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ. ನಮ್ಮನ್ನು ತಗ್ಗಿಸಿ ಒಪ್ಪಿಸಿ ಕೊಡೋಣವಾ, ನಮ್ಮನ್ನು ತಗ್ಗಿಸಿ ಒಪ್ಪಿಸಿ ಕೊಡೋಣವಾ. ಯಾವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಹೆಚ್ಚಿಸಿಕೊಂಡಿದ್ದೇವೆ, ಯಾವ ಕಾರ್ಯಗಳ ಮೇಲೆ ನಾವು ನಮ್ಮನ್ನು ಹೆಚ್ಚಿಸಿಕೊಂಡು ಬದುಕುತ್ತಾ ಇದ್ದೇವೆ, ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ಯಾವ ವಿಷಯದಲ್ಲಿ ನೀನು ಹೆಚ್ಚಿಸಿಕೊಳ್ತಾ ಇದೆ ಅಂತ ಗಮನಿಸಿಕೊಂಡು ಇವತ್ತು ಕರ್ತನ ಸನ್ನಿಧಿಯಲ್ಲಿ ಅರಿಕೆ ಮಾಡಿ ನಿನ್ನನ್ನು ತಗ್ಗಿಸಿಕೋ. ದೇವರು ತಕ್ಕ ಕಾಲದಲ್ಲಿ ನಿನಗೆ ಮೇಲೆಗೆ ತರುವಾತನಾಗಿದ್ದಾನೆ. ಪ್ರಿಯ ಸಹೋದರನೇ ಸಹೋದರಿಯೇ, ಓ ಪ್ರಿಯ ಸಹೋದರನೇ ಸಹೋದರಿಯೇ, ಓ ನಿನ್ನ ಕರಗಳನ್ನ ಶುಚಿಯಾಗಿ ಮಾಡಿಕೊಳ್ಳು. ಯೇಸುವಿನ ರಕ್ತದಿಂದ ನಿನ್ನ ಕರಗಳನ್ನ ತೊಳೆದುಕೋ. ಯೇಸುವಿನ ರಕ್ತದಿಂದ ನಿನ್ನ ಮನಸ್ಸನ್ನ ಹೃದಯವನ್ನ ತೊಳೆದುಕೊಂಡು ಒಂದೇ ಮನಸ್ಸುಳ್ಳವನಾಗಿ, ಅದು ದೇವರಿಗೆ ಮಾತ್ರ ಸಂಬಂಧಪಟ್ಟದ್ದು, ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ಈ ನಿನಗೆ ಸಂಬಂಧಪಟ್ಟದ್ದು, ಸೈತಾನಿಗೆ ಸಂಬಂಧಪಟ್ಟದ್ದು ಅಲ್ಲ. ಆ ಹೃದಯವು ದೇವರಿಗೆ ಸಂಬಂಧಪಟ್ಟದ್ದು. ನಿನ್ನ ಹೃದಯವೇ ದೇವರ ಆಲಯವಾಗಿದೆ. ಎರಡು ಮನಸ್ಸುಳ್ಳವನಾಗಿರದೆ ಒಂದೇ ಮನಸ್ಸುಳ್ಳವನಾಗಿ ನಿನ್ನ ಹೃದಯಗಳನ್ನ ಶುಚಿ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಡು. ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಡು. ಸಹೋದರನೇ ಸಹೋದರಿಯೇ, ನಿನ್ನ ಕೈ ಕೆಲಸಗಳನ್ನ ದೇವರಿಗೆ ಒಪ್ಪಿಸಿಕೊಡು. ನಿನ್ನ ಕರಗಳನ್ನ ಶುದ್ಧಿ ಮಾಡಿಕೋ, ಮನಸ್ಸನ್ನ ಶುದ್ಧಿ ಮಾಡಿಕೋ. ದೇವರು ನಿನ್ನ ಪರವಾಗಿ ಇಳಿದು ಬಂದು ನಿನ್ನನ್ನು ಆಶೀರ್ವಾದ ಮಾಡಲಿದ್ದಾನೆ. ದೇವರು ನಿನ್ನನ್ನು ಮೇಲಕ್ಕೆ ತರಲಿದ್ದಾನೆ. ನೀನು ಕಾಯ್ದಿರುವ ಕಾರ್ಯಗಳಿಗಾಗಿ ದೇವರು ಬಂದು ಆಶೀರ್ವಾದ ಮಾಡಲಿದ್ದಾನೆ. ನಿನ್ನನ್ನು ಒಪ್ಪಿಸಿಕೊಡು, ದೇವರ ಮುಂದೆ ತಗ್ಗಿಸಿಕೋ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿ ಒಪ್ಪಿಸಿಕೊಡು. ಪ್ರಿಯ ಸಹೋದರನೇ ಸಹೋದರಿಯೇ, ದೇವರು ಮನುಷ್ಯನ ಹಾಗೆ ಮುಖವನ್ನ ನೋಡುವನಲ್ಲ, ನಿನ್ನ ಹೃದಯವನ್ನ ಗಮನಿಸ್ತಾ ಇದ್ದಾನೆ. ನಿನ್ನ ಹೃದಯವನ್ನ ನೋಡ್ತಾ ಇದ್ದಾನೆ. ನೀನು ಏನು ಪ್ರಾರ್ಥಿಸ್ತಾ ಇದ್ದೀಯಾ, ನೀನು ಏನು ನೆನೆಸ್ತಾ ಇದ್ದೀಯಾ, ನಿನ್ನ ಮನಸ್ಸು ಹೇಗಿದೆ, ದೇವರು ಈಗ ಗಮನಿಸ್ತಾ ಇದ್ದಾನೆ. ಪ್ರಿಯ ಸಹೋದರನೇ ಸಹೋದರಿಯೇ, ಒಪ್ಪಿಸಿಕೊಡು. ದೇವರ ಮಹಿಮೆಯನ್ನು ಕಾಣು. ಒಪ್ಪಿಸಿಕೊಡು, ಆಶೀರ್ವಾದವನ್ನು ಹೊಂದಿಕೋ. ಒಪ್ಪಿಸಿಕೊಡು, ದೇವರ ಮಹಿಮೆಯನ್ನು ಹೊಂದಿಕೋ. ಸ್ತೋತ್ರ ಕರ್ತನೇ, ಸ್ತೋತ್ರ ದೇವರಾತ್ಮನೇ, ಮಹೋನ್ನತನೇ ನಿಮಗೆ ಸ್ತೋತ್ರ. ಪರಿಶುದ್ಧನೇ ಸ್ತೋತ್ರ. ಹಾಲೆಲೂಯಾ. ಓ ಕೃಪೆಯಲ್ಲಿ ಐಶ್ವರ್ಯನಾದ ಅಪ್ಪ ನಮ್ಮ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ವಾಕ್ಯದ ಮುಖಾಂತರ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಸಭೆಯಾಗಿ ಅಪ್ಪ ವೈಯಕ್ತಿಕ ಜೀವಿತದಲ್ಲಿ ಅಪ್ಪ ಸ್ತೋತ್ರ, ನಾವು ಯಾವ ವಿಷಯದಲ್ಲಿ ನಮ್ಮನ್ನು ಹೆಚ್ಚಿಸಿಕೊಂಡಿದ್ದರು ಕರ್ತನೆ, ನಮ್ಮನ್ನ ಕ್ಷಮಿಸಪ್ಪ, ನಮ್ಮನ್ನ ಕ್ಷಮಿಸು ಕರ್ತನೆ. ಯಾವ ವಿಷಯದಲ್ಲಿ ನಮ್ಮನ್ನು ಹೆಚ್ಚಿಸಿಕೊಂಡರು, ಯಾವ ಕಾರ್ಯಗಳಲ್ಲಿ ನಮ್ಮನ್ನು ಹೆಚ್ಚಿಸಿಕೊಂಡಿದ್ದರು, ಯಾವ ವಿಷಯದಲ್ಲಿ ನಿನಗೆ ವಿರೋಧವಾಗಿ ನಾವು ಹೆಚ್ಚಿಸಿಕೊಂಡಿದ್ದರು, ನಮ್ಮನ್ನು ಇವತ್ತು ಕ್ಷಮಿಸು ಕರ್ತನೆ. ನಮ್ಮನ್ನು ಇವತ್ತು ಕ್ಷಮಿಸಪ್ಪ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಬಿಡು. ನಮ್ಮ ಪಾಪಗಳನ್ನ ತೊಳೆದು ಬಿಡು. ನಮ್ಮ ಸೊಕ್ಕನ್ನೆಲ್ಲ ತೆಗೆದು ಬಿಡು ಕರ್ತನೆ. ನಿನ್ನ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿ ಒಪ್ಪಿಸಿ ಕೊಡ್ತೇವೆ ಅಪ್ಪ. ಇಲ್ಲಿರುವ ಎಲ್ಲರೂ ಅಪ್ಪ ನಿನ್ನ ತ್ರಾಣ ಉಳ್ಳ ಹಸ್ತದ ಕೆಳಗೆ ತಗ್ಗಿಸಿ ಒಪ್ಪಿಸಿ ಕೊಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಇಲ್ಲಿರುವ ಪ್ರತಿಯೊಬ್ಬರು ನಿನ್ನ ತ್ರಾಣ ಉಳ್ಳ ಹಸ್ತದ ಕೆಳಗೆ ಒಪ್ಪಿಸಿ ಕೊಡ್ತಾ ಇದ್ದಾರೆ ಕರ್ತನೆ. ಅಪ್ಪ ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಆಶೀರ್ವದಿಸು ಕರ್ತನೆ. ಇಲ್ಲಿರುವ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯಗಳು ಜನರಿಗೆ ಅಪ್ಪ ಪ್ರಯೋಜನಕರವಾಗಿರಲಿ ಸ್ವಾಮಿ. ಅದಕ್ಕೆ ಕದಿಯುವಂತ ದುರಾತ್ಮನ ಕ್ರಿಯೆಗಳು ಬಲಗಳು ಮುರಿಯಲ್ಪಟ್ಟು ಅದರ ಬಾಯಿಗಳೆಲ್ಲ ಬಂಧಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ನಮ್ಮ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ಬಂದಿರುವ ಪ್ರತಿಯೊಬ್ಬರ ಪ್ರತ್ಯೇಕವಾಗಿ ಆಶೀರ್ವದಿಸು. ತಮ್ಮ ಕರಗಳನ್ನ ಶುಚಿ ಮಾಡಿಕೊಂಡು, ನಮ್ಮ ಹೃದಯಗಳನ್ನ ಶುಚಿ ಮಾಡಿಕೊಂಡು, ನಿನಗೆ ಭಯಭಕ್ತಿ ಉಳ್ಳವರಾಗಿ, ನಿನಗೆ ಮೆಚ್ಚುವವರಾಗಿ ಅಪ್ಪ ಬದುಕುವಂತೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಕರ್ತನೆ. ಪವಿತ್ರಾತ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಎಲ್ಲಾ ಸ್ತುತಿಗನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಜರೇಯನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.